ನಾವೀಗ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿದ್ದೇವೆ. ಹೆಂಗಿದೆ ರಾಜಕಾರಣ ನಿಮ್ ಜಿಲ್ಲೆಯಲ್ಲಿ? ಬಿಸಿ ಏನಂತ ಕಾವೇರಿಲ್ಲ. ಇವಾಗ ಸ್ವಲ್ಪ ನಡೀತಾ ಇದೆ. ಯಾರು ವೋಟ್ ಮಾಡ್ತೀರಾ, ಬಿಜೆಪಿನ ಕಾಂಗ್ರೆಸ್? ನಾವು ಮೈತ್ರಿ ಸರ್, ನಾವು ಪಕ್ಕ JDS ಅವರು. ಓಕೆ, ದೇವೇಗೌಡರು, ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರೆ ಅದು ನಾವು. ನಮ್ಮಂತವ್ರಿಗೆ ಸಹಾಯ ಮಾಡುವಂತ ಪಕ್ಷ ಕಾಂಗ್ರೆಸ್ ಒಂದೇ. ಬಿಜೆಪಿ ಸರ್ಕಾರ ಏನು ಸಹಾಯ ಮಾಡಿಲ್ಲ ಸರ್. ಲೋನ್ಗಳು ನಮ್ಮಂತ ಟ್ರಾನ್ಸ್ಜೆಂಡರ್ಸ್ಗೆ ಅಂಗಡಿಗಳು ಹಾಕೊಳ್ಳಿ ಅಂತ ಲೋನ್ಗಳು ಕೊಟ್ಟಿದ್ದು ಸರ್ಕಾರ ಲೋನ್ ತೆಗ್ದಿದ್ದು ಕಾಂಗ್ರೆಸ್, ಇವಾಗ ಕೊಡ್ತಾ ಇರೋದು ಕಾಂಗ್ರೆಸ್. ಪ್ರೈವೇಟ್ ಗಾಡಿಯವರು ಏನ್ರಿ ಅವ್ರು ಫ್ರೀ ಮಾಡಿರೋದು? ಈಗ ನಮ್ ಗಂಡಸ್ರಿಗೆ ಅವರೇನ ಹೆಂಗ್ಸ್ರೇನ ಓಟ್ ಹಾಕಿರೋದು? ಗಂಡಸ್ರ ಓಟ್ ಹಾಕಿಲ್ಲ. ಎಸ್ ವೀಕ್ಷಕರೇ, ನಾವೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬಹಳ ಇಂಪಾರ್ಟೆಂಟ್ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಇಲ್ಲಿ BJPಯ ಧೀರಜ್ ಮುನಿರಾಜು ಅವರು MLA. ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ, ಯಾರ ಪರವಾಗಿ ಅವರ ಒಲವಿದೆ, ಅದನ್ನು ಕೇಳೋಣ ಬನ್ನಿ. ಹೆಂಗೆ ನಡೀತಿದೆ ಕೆಲಸ? ಏನು ನಿಮ್ಮ ಶಾಸಕರೆಲ್ಲ ಚೆನ್ನಾಗಿ ಮಾಡ್ತಿದಾರಾ? ನಮ್ಮ ಶಾಸಕರು ಯಾರು ಮಾಡ್ತಿಲ್ಲ. ಮೋದಿ ಬಿಟ್ಟರೆ ನಮ್ಗೆ ಯಾರು ಮಾಡ್ತಾ ಇರಲಿಲ್ಲ. ಇಲ್ಲಿ BJP ಅವರು ಇದಾರಲ್ಲ. ಅಲ್ಲ, ಮೋದಿ ಬಂದ ಮೇಲೆ ನಮ್ಗೆಲ್ಲ ಆರಂಭ ಆಗಿದೆ. ಸಿದ್ದರಾಮಯ್ಯ ಬಂದ ಮೇಲೆಲ್ಲ ನಮ್ಮ ಸಂಸಾರಗಳೆಲ್ಲ ಹಾಳಾಗೋಯ್ತು. ಯಾಕೆ? ಸಿದ್ದರಾಮಯ್ಯ ಅವರು ಫ್ರೀ ಕೊಟ್ಟಿದ್ದಾರೆ ಎಲ್ಲ. ಏನು ಕೊಟ್ಟಿದ್ರು ಅವರು? ಇದು ಹೋಗೋದು, ಟೂರ್ ಹೋಗೋದು, ಇನ್ನೊಬ್ಬನ ಕರ್ಕೊಂಡು ಹೋಗೋದು. ನಮ್ಮೂರಾಗ ನಾಲ್ಕು ಸಂಸಾರ ಇಲ್ಲ. ಹೌದಾ? ಇಲ್ಲ. ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಡ್ತಾರೆ. ಇಲ್ಲ, ಅದು ಕೊಟ್ಟರೆ ಅವರು ವೃತ್ತನೇ ಅದು. ವೃತ್ತನೇ ಅದು. ಲೋಕಸಭೆ ಚುನಾವಣೆ ಬರ್ತಿದೆ, ಸಪೋರ್ಟ್ ಯಾರಿಗೆ? BJPಗ, ಕಾಂಗ್ರೆಸ್ಗ? ನಾವು BJP ಬಿಟ್ಟರೆ ನೆಲ್ಲಿ ಹಾಕಲ್ಲ. ಹೌದಾ? BJP ನಾವು. ಈಗ BJPಯಿಂದ ಯಾರಿದ್ದಾರೆ ಇಲ್ಲಿ? BJPಯಿಂದ ಯಾರಿದ್ದಾರೆ? ನಾಗರಾಜ್ ಮುನಿರಾಜು ಅವರು. ಅಲ್ಲ, ನೀವೀಗ BJPಯಿಂದ ಸುಧಾಕರ್ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಹಾಕೋದಿದೆ. ಹೌದಾ? ಸುಧಾಕರಕ್ಕೆ ಹಾಕೋದು. ಯಾಕೆ ಸುಧಾಕರ್ ಅವರು? ಅವರು ಚಿಕ್ಕಬಳ್ಳಾಪುರದವರು. ಹೌದಾ? ಮತ್ತೆ ಸೋಲಿಸ್ಬಿಟ್ರು ಚಿಕ್ಕಬಳ್ಳಾಪುರದವರು. ಮೊನ್ನೇನೋರು ಸ್ವಲ್ಪ ಮಿಸ್ಟೇಕ್ ಆಯಿತು, ಸೋತ್ರು. ಈ ಸಲ ಸೋಲಂಗಿಲ್ಲ. ಏನಾಯ್ತು? ಏನು ಸೋಲಿಗೆ ಕಾರಣ ಇರ್ಬೋದಾಗ? ಊರುಗಳಾಗ ಚಂದಾಗಿ ತಿಂದ್ರು, ಆತ್ಮಕ್ಕೆ ಮೋಸ ಮಾಡ್ತೀನಿ. ಹೌದಾ? ಎಲ್ಲ ಊರು ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿಸಿದ್ನು. ಊರುಗಳಾಗ್ಲೂರೆಲ್ಲ ಮೋಸ ಮಾಡಿದ್ರು, ಸೋತವ್ರು. ಈ ಸಲ ಸೋಲಕ್ಕೆ ಚಾನ್ಸ್ ಇಲ್ಲ. ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀರಿ ಈ ಸಲ. ಅಜ್ಜಿ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ. ಹೆಂಗಿದೆ ನಿಮ್ಮ ಊರು? ಚೆನ್ನಾಗಿದೆಯಾ? ಎಲ್ಲ ರಸ್ತೆಗಳೆಲ್ಲ ಚಲೋ ಇದಾವ? ಇನ್ನೂ ಸರೋಗಿಲ್ಲ, ಚೆನ್ನಾಗಿಲ್ಲ. ಈಗ ಲೋಕಸಭೆ ಚುನಾವಣೆ ಬರಾಕತ್ತೈತೆ, ಯಾರಿಗೆ ಓಟ್ ಹಾಕ್ತೀರಿ? ಏನೋ ಯಾರ್ದಾರ ಒಬ್ರಿಗೆ ಹಾಕೊಂಡು ತಗೊಳ್ಳಿ ಇಂಥದ್ದೇ ಅಂತ ನಾವು ಹೇಳಕ್ಕಾಗಲ್ಲ ಟೈಮ್ನಾಗ. ಈಗ ನಿಮ್ಮ MLA ಧೀರಜ್ ಮುನಿರಾಜು ಇದಾರಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾರಾ? ಏನಂಗೆ ಮಾಡಿಸ್ತಾರೆ, ಸುಮಾರಾಗಿ ಹಿಂಗೆ ಮಾಡಿಸ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ರೋಡ್ಗಳೇ ಸರೋಗಿಲ್ಲ ನಮ್ಮೂರಾಗ, ಕರೆಂಟ್ಗಳು ಸರೋಗಿಲ್ಲ. ಈಗ BJPಯಿಂದ ಸುಧಾಕರ್ ಇದಾರ, ಮತ್ತು ಕಾಂಗ್ರೆಸ್ಸಿಂದ ರಕ್ಷಾ ರಾಮಯ್ಯ ಇದ್ದಾರೆ. ಯಾರಿಗೆ ಓಟ್ ಹಾಕ್ತೀರಿ? ಯಾರ್ದಾರ ಒಂದು ಹಾಕೊಂತಾರೆ, ಆ ಟೈಮ್ಗೆ ಯಾರು ಮನ್ಸು ಬರ್ತೈತೋ ಹಂಗೆ ಹಾಕ್ತೀವಿ. ಹೌದಾ? ಈಗ ಹೇಳಲ್ಲ ನೀವು? ಹೇಳ್ರಲ್ಲ. ನಾವು ಹೇಳಕ್ಕಾಗಲ್ಲಪ್ಪ. ಆ ಟೈಮ್ ನಮ್ಮವ್ರು ಇರ್ತಾರಲ್ಲ ಮನ್ಗಳಾಗ, ಅವ್ರು ಹೇಳಿದ್ಕೆ ನಾವು ಹಾಕ್ಬೇಕು. ಹೌದಾ? ಆಯ್ತು. ನಮ್ಮ ಈಗ ಕಾಂಗ್ರೆಸ್ನವ್ರು ನಿಮ್ಗೆಲ್ಲ 2,000 ಕೊಡ್ತಿದಾರಲ್ಲ, ಬಸ್ ಫ್ರೀ. ನಮಗೆ ಕೊಡ್ತಾ ಇಲ್ವಲ್ಲ, ನನಗೆ ಕಾರ್ಡೇ ಆಗಿಲ್ಲ. ಅಕ್ಕಿ ಕಾರ್ಡೇ ಕೊಟ್ಟಿಲ್ಲ ನನಗೆ. ಬಸ್ಸಲ್ಲಿ ಓಡಾಡ್ತಿದ್ರಲ್ಲ ಫ್ರೀಯಾಗಿ? ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಮತ್ತೆ ಹಂಗ ಕಾಂಗ್ರೆಸ್ ಬೇಡವಾ ನಿಮ್ಗಾಗಾದ್ರೆ? ಕಾಂಗ್ರೆಸ್ ಬೇಕು, ಬೇಡ ಅಂತಾಗುತ್ತಾ? ಮುಂದಾದ್ರು ಮಾಡಿಸ್ಕೊಬೇಕು ಕಾರ್ಡ್. ಈಗೇನು, ಈಗ BJPಗ ನೀವು ಕಾಂಗ್ರೆಸ್ಗ? ನೋಡಂತ ಇಂಥದ್ಕೆ ಅಂದ್ರೆ ನಮ್ಮನ್ನ ಹಿಡ್ಕೊಂತಾರೆ, ಯಾಕೆ ಬೇಕು? ಅಜ್ಜಿ ಕಿಲಾಡಿ. ಓಕೆ ಓಕೆ ಅಜ್ಜಿ, ಥ್ಯಾಂಕ್ ಯು. ಅಜ್ಜಿ ನಮಸ್ಕಾರ. ಏನು ನಿಮ್ಮ ಹೆಸರು? ಸಂಪೂರ್ಣಮ್ಮ. ಸಂಪೂರ್ಣವಾಗಿದೆಯಾ ನಿಮ್ಮ ಕ್ಷೇತ್ರ? ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಈಗ ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿದ್ರಿ ಎಲೆಕ್ಷನ್ಗಳಲ್ಲಿ? ಯಾರಿಗೆ ವೋಟ್ ಮಾಡೋದು, ಆ ಟೈಮ್ಗೆ ಯಾರಿಗೆ ಮಾಡ್ಬೇಕು ಅನ್ನೋದು ಇರುತ್ತೆ. ಒಳ್ಳೆಯದಾದ್ರೆ ಸರಿ, ನಮಗೆ ನಮ್ಮ ದೇಶ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಕರ್ನಾಟಕನ ಚೆನ್ನಾಗಿರುತ್ತೆ. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ BJPಯಿಂದ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ಸಿಂದ ರಕ್ಷಾ ರಾಮಯ್ಯ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ವೋಟ್ ಮಾಡ್ತೀರಾ? ಯಾರ್ದಂತ ಹೇಳೋದು, ಆ ಟೈಮ್ಗೆ ಯಾರಿಗೆ ಹಾಕ್ಬೇಕು ಅನ್ನೋದು ಮನ್ಸಿಗೆ ಬರುತ್ತೋ ಅವ್ರಿಗೆ ಹಾಕೋದು ನೆಟ್ಟಿಗೆ ಬರ್ತಾ ಇರ್ತೀವಿ. ಏನು ಬಡವರು ಸ್ವಲ್ಪ ನೋಡ್ಕೊಂಡ್ರೆ ಪರವಾಗಿಲ್ಲ. ರೋಡ್ಗಳು ಸ್ವಲ್ಪ ಮಾಡಿದ್ರೆ, ನಮ್ಮ ಕಡೆ ಎಲ್ಲ ರೋಡ್ಗಳೇ ಸರಿಯಾಗಿಲ್ಲ. ರೋಡ್ ಮಾಡಬೇಕು. ಅದೇ ರೋಡ್ ಮಾಡ್ಬೇಕಂದ್ರೆ ನೀವು ಯಾರನ್ನಾದ್ರೂ ಗೆಲ್ಲಿಸ್ಬೇಕಲ್ಲ. ಯಾರನ್ನ ಗೆಲ್ಲಿಸ್ತೀರಾ? ಯಾರು ಒಳ್ಳೆಯವ್ರು ಅನ್ನಿಸ್ತಾರೆ ನಿಮಗೆ? BJP ಅವರ, ಕಾಂಗ್ರೆಸ್ನವರ? ನೋಡಿ, ಕಾಂಗ್ರೆಸ್ ಅವರೇ ಪರವಾಗಿಲ್ಲ ಅನ್ನಿಸ್ತಾ ಐತೆ ಅಲ್ವಾ? ಇನ್ನು ಫ್ರೀ ಕೊಟ್ಟಿದ್ದಾರೆ. ನೀವು ಬಿಟ್ಟವ್ರೆ
ಇದೆಲ್ಲ ಬಿಟ್ಟು ಅದನ್ನ ತೆಗೆದು ರೇಷನ್ಗಳ ಮೇಲೆ ಹಾಕವ್ರೆ. ಹಾಂ ಬೇಳೆನೆ 180 ರೂಪಾಯಿ ಕೆಜಿ. ನಮ್ಮಂತ ಬಡವ್ರು ಏನು ತಿನ್ಬೇಕು? ಮಾಡೋ ಕೂಲಿ ರೇಷನ್ ನೋಡೋದ, ಇಲ್ಲ ನಮ್ಮ ಈ ಆರೋಗ್ಯಗಳು ನೋಡ್ಕೊಳೋದ, ಮನೆ ಕಡೆ ನೋಡೋದ. ಹೌದು. ಏನು ಮಾಡ್ಬೇಕು ನಾವು? ಬಡವ್ರಿಗೆ ಸ್ವಲ್ಪ ಅವ್ರು ಸಹಾಯ ಮಾಡಿದ್ರೆ ಪರವಾಗಿಲ್ಲ. ಆಯಿತು, ಅದಕ್ಕೆ ನೀವೇ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಇವಾಗ. ಹೌದು. ಅದಕ್ಕೆ ಯಾರಿಗೆ ಮಾಡ್ತೀರಾ ಯೋಚನೆ ಮಾಡಿ ಓಟ್ ಹಾಕಿ, ಆಯಿತಾ? ಥ್ಯಾಂಕ್ ಯು ಅಜ್ಜಿ. ಸಾಹೇಬ್ರೆ, ಏನು ಹೆಸರು? ಅಬ್ದುಲ್ ರೆಹಮಾನ್. ಏನು ಈಗ ಎಲೆಕ್ಷನ್ ಜಾತ್ರೆ ಜೋರಾಗಿ ನಡೀತಿದೆ ದೊಡ್ಡಬಳ್ಳಾಪುರದಲ್ಲಿ, ಪ್ರಚಾರಕ್ಕೆಲ್ಲ ಬರ್ತಿದ್ದಾರೆ. ಸುಧಾಕರ್ ಅವರು BJPಯಿಂದ, ರಕ್ಷಾರಾಮಯ್ಯ ಕಾಂಗ್ರೆಸ್ಸಿಂದ. ಈ ಬಾರಿ ಯಾರಿಗೆ ಮಾಡ್ಬೇಕು ಅಂದ್ಕೊಂಡಿದ್ರಿ ಓಟು? ನಾವು ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ಕಾಂಗ್ರೆಸ್ ಸರ್ಕಾರ ಐತೆ, ಹಾಂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ. ಹಾಂ ಇಲ್ಲಿಂದ ನಮ್ಮ ರಾಜ್ಯದಿಂದ MP ಕಾಂಗ್ರೆಸ್ ಆಗಿ ಬಂದರೆ ಹಾಂ ನಮ್ಗೆ ಒಳ್ಳೆ ಕೆಲಸಗಳು ನಡೀತವೆ ಅಂತ. ಇಲ್ಲಿ ಕಾಂಗ್ರೆಸ್ MLA ಸೋಲಿಸ್ಬಿಟ್ರಿ ಹೋದ್ ಸರಿ ವಿಧಾನಸಭೆ ಎಲೆಕ್ಷನಲ್ಲಿ. ಮಾಡೋಕ್ಕಾಗುತ್ತೆ, ಸೋಲು ಗೆಲುವು ಇದ್ದೇ ಇರುತ್ತಲ್ಲ ಸರ್. ಈಗ BJP MLA ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವ? ಏನು ಇನ್ನೂ ಏನೋ ಗೊತ್ತಿಲ್ಲ ಅವೆಲ್ಲ. ಹಾಂ, ನಾವು ಕಾಂಗ್ರೆಸ್ಗೆ ಹಾಕಬೇಕು ಅಂತ ಕಾಂಗ್ರೆಸ್ ಓಟ್ ಹಾಕ್ತೀವಿ. ನಿಮ್ಮ ಕಷ್ಟ ಸುಖ ಕೇಳಕ್ಕೆ ಬರಲ್ವಾ MLA? ಏನು ನಮ್ಮ ಕಷ್ಟ ಸುಖ ಕೇಳಕ್ಕೆ ಅವ್ರು ಏನು ಪಾಪ ಏನು ಕೇಳ್ತಾರೆ? ಮತ್ತು ಓಟ್ ಕೇಳಕ್ಕೆ ಬರ್ತಾರೆ? ಏನು ಇನ್ನೂ ಬಂದಿಲ್ಲ. ಹಾಂ, ಇನ್ನು ಓಟ್ ಕೇಳೋಕ್ಕೂ ಬಂದಿಲ್ಲ. ಕಷ್ಟ ಸುಖ ನಮ್ಗೇನು ಕಷ್ಟ ಸುಖ ಕೇಳ್ಬೇಕು ಸರ್? ನಾವು ದುಡ್ಕೊಂಡು ತಿನ್ನೋರು. ಹೌದು. ನಾವು ದುಡ್ಕೊಂಡು ನಾವು ತಿಂತೀವಿ, ನಾವು ಯಾರಿಗೂ ಹೋಗಿ ಕೈ ಚಾಚಲ್ಲ. ನಮಗೆ ರಕ್ಷಾರಾಮಯ್ಯನಿಗೆ ಓಟ್ ಹಾಕಬೇಕು ಅನ್ನಿಸ್ತೈತೆ, ರಕ್ಷಾರಾಮಯ್ಯನಿಗೆ ಓಟ್ ಹಾಕ್ತೀವಿ. ಅಂದರೆ ಈಗ ಸಾಮಾನ್ಯವಾಗಿ ಹೇಳ್ತಾರೆ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತಾರೆ ಅಂತ ಹೇಳಿ. ನೀವು ಯಾಕೆ ಕಾಂಗ್ರೆಸ್ ಅಂತೀರಾ? ನಾವು ಕಾಂಗ್ರೆಸ್ ಯಾಕೆ ಅಂತೀವಿ ಅಂದರೆ ನಮ್ಮ ಪರವಾಗಿ ಅವ್ರು ಬರ್ತಾರೆ ಅಂತ ನಾವು ಕಾಂಗ್ರೆಸ್ಗೆ ಓಟ್. BJP ಅವ್ರು ಬರಲ್ವಾ? ಎಲ್ಲಿ ಬರ್ತಾರೆ? ಹಾಂ 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 ಎಲ್ಲಿ ಬರ್ತಾರೆ? ಏನಕ್ಕೆ ಬರ್ತಾವ್ರೆ ಅವರು? ನಮ್ಮ ಬಗ್ಗೆ ಏನಕ್ಕೂ ಬರ್ತಾ ಇಲ್ಲ ಅವರು. ಹಾಂ, ನಮ್ಗೇನನ್ನ ಸ್ವಲ್ಪ ಕಷ್ಟ ಸುಖ ಅದು ಇದು ಆದರೆ ನಮಗೆ ಕಾಂಗ್ರೆಸ್ನವ್ರು ಸಹಾಯ ಮಾಡ್ತಾರೆ. ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಾನು ಕಮಲ್ನಾಥ್ ಅಂತೇಳಿ, ಹಾಂ. ಕನ್ನಡ ಸಾಹಿತ್ಯ ಪರಿಷತ್ತಿನ ದೊಡ್ಡಬಳ್ಳಾಪುರ ತಾಲೂಕು ಕೋಶಾಧ್ಯಕ್ಷರು ಮತ್ತು ಕನ್ನಡ ಪರ ಹಿರಿಯ ಹೋರಾಟಗಾರರು, ಹೆಮ್ಮೆಯ ಕನ್ನಡಿಗರು. ವಾವ್, ಸೂಪರ್. ಹೆಂಗ್ ನಡೀತಿದೆ ಸರ್? ಏನು ದೊಡ್ಡಬಳ್ಳಾಪುರ ಬಿಸಿಲು ಜಾಸ್ತಿ ಇದೆ? ದೊಡ್ಡಬಳ್ಳಾಪುರದಲ್ಲಿ ಬಿಸಿಲು ಜಾಸ್ತಿ ಇದೆ. ಎಲೆಕ್ಷನ್ ಹೀಟ್ ಹೆಂಗಿದೆ? ಈಗ ಎಲೆಕ್ಷನ್ ಎಲ್ಲಾ ಪಾರ್ಟಿಗಳು ಕೂಡ ನಿರಂತರವಾಗಿ ನಾನು ಗೆಲ್ಲಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮ ರೂಪ ಗೊತ್ತಾಗ್ತಕ್ಕಂಥದ್ದು ಚುನಾವಣೆಯ ನಂತರ, ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ. ಆದರೆ ಎಲ್ಲ ಕಡೆಯೂ ಕೂಡ ಸಮವಾದಂಥ ಸ್ಪರ್ಧೆ ಇದೆ, ಸಮವಾದಂಥ ಫೈಟ್ ಇದೆ. ಆದರೆ ನಿರಂತರವಾಗಿ ಜನ ಏನಪ್ಪ ಅಂತಂದ್ರೆ ಬೇಸಿತ್ತಿರ್ತಕ್ಕಂಥದ್ದು, ಈ ಚುನಾವಣೆಗಳು ಬಂದಾಗ ಬಂದು ಮತದಾರರು ಬಳಿ ಬಂದು ನನಗೆ ಮತ ಕೊಡಿ ಅಂತಾರೆ. ಮತ ಕೊಟ್ಟು ಆದಮೇಲೆ ಗೆದ್ದ ನಂತರ ಜನಗಳ ಸಮಸ್ಯೆಗೆ ಸ್ಪಂದಿಸಲ್ಲ. ಅದಕ್ಕೆ ಈಗ ದೊಡ್ಡಬಳ್ಳಾಪುರ ಅಂತ ಬಂದ್ಬಿಟ್ರೆ ದೇವರಾಜ್ ಮುನ್ರಾಜು ಅವ್ರನ್ನ ಗೆಲ್ಸಿದ್ರೆ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಿದೆಯಲ್ಲ, BJPನ ಕಾಂಗ್ರೆಸ್ ನಿಮ್ದು? ಈಗ ನಾನು ಯಾವುದು ಅಂತ ಸ್ಪಷ್ಟವಾಗಿ ಹೇಳಕ್ ಬರೋಲ್ಲ. ಆದರೂ ಕೂಡ ಈಗ ಕರೆಂಟ್ ಬಿಲ್ಲು, 2,000 ರೂಪಾಯಿ ಗ್ಯಾರಂಟಿ ಮತ್ತು ಯುವ ನಿಧಿ, ಈ ಫಲಾನುಭವಿಗಳು ಏನಿದ್ದಾರೆ, ಫಲಾನುಭವಿಗಳು ಈಗ ನನಗೆ 1,200 1,300 ರೂಪಾಯಿ ನನಗೆ KEB ಇದು ಬರ್ತಾ ಇತ್ತು. ಇವತ್ತು ಅದು ಮನ್ನಾ ಆಗಿದೆ. ಸೊ ಆದ್ರಿಂದ ನನಗೆ ಅನುಕೂಲ ಆಗಿರೋದ್ರಿಂದ ನಾನು ಅವರಿಗೆ ಓಟ್ ಹಾಕ್ಬೇಕು, ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಹಾಕ್ಬೇಕು. ಯಾಕೆಂದ್ರೆ ನಾನು ಅನುಕೂಲ ಪಡೆದಿದ್ದೀನಲ್ಲ. ಹೌದು, ಅನುಕೂಲ ಪಡೆದು 1,200 ರೂಪಾಯಿ ಪ್ರತಿ ತಿಂಗಳು ನನಗೆ ಮನ್ನಾ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇರಬೇಕಾದಾಗ ನನಗೆ ಅನುಕೂಲ ಆಗಿರೋದ್ರಿಂದ ನಾನು ಕಾಂಗ್ರೆಸ್ಗೆ ಮತ ಹಾಕ್ಬೇಕಾಗ್ತದೆ. ಇದು ಪ್ರಾಮಾಣಿಕವಾಗಿ ನಿರಂತರವಾಗಿ ಜನ ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು. ಆದ್ರೆ ಈಗಿನ ದಿನಗಳಲ್ಲಿ ಏನಾಗ್ತದೆ, ಫಲ ಪಡಿತಾರೆ, ಎಲ್ಲ ಪಕ್ಷದವರು ಫಲ ಪಡಿತಾರೆ, ಆದ್ರೆ ವಿಮುಖ ನೀತಿ ಹೊಂದ್ತಾರೆ. ರಕ್ಷಾರಾಮಯ್ಯ ಯಾರು ಗೊತ್ತಾ ನಿಮಗೆ? ರಕ್ಷಾರಾಮಯ್ಯ MS ರಾಮಯ್ಯ ಮೊಮ್ಮಗ. ಹೌದಾ? MS ರಾಮಯ್ಯ ಹಾಸ್ಪಿಟ್ಲು, MS ಸೀತಾರಾಮ್ MLC ಅವರೇ ಅಭ್ಯರ್ಥಿ. ಅವ್ರಿಗೋಸ್ಕರ ನಾವು. ಎಸ್ ಸರ್, ಏನು ಹೆಸರು? ಪ್ರಸಾದ್. ಹೆಂಗಿದೆ ನಿಮ್ಮ ಈ ಕ್ಷೇತ್ರದಲ್ಲಿ ಪ್ರಚಾರ ಭರ್ಜರಿಯಾಗಿ ನಡೆಸ್ತಿದಾರಂತೆ ಎರಡು ಏನೋ ಪಕ್ಷಗಳ ನಾಯಕರು. ನೀವು ಯಾರಿಗೆ ಮತ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ನಾವು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ನೋಡಿ ನಾವು BJPಗೆ. ಈಗ 2 ಟರ್ಮ್ ಅವಕಾಶ ಕೊಟ್ರಿ ನರೇಂದ್ರ ಮೋದಿ ಅವರಿಗೆ, ಅಭಿವೃದ್ಧಿ ಚೆನ್ನಾಗಿ ಮಾಡಿದಾರಾ? ಏನು ಅನ್ಸುತ್ತೆ ನಿಮಗೆ? ಇಡೀ ವಿಶ್ವದಲ್ಲೇ ಒಂದು ಬೆಲೆ ಗೌರವ ತಂದಿರೋಂಥ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೌದು. ಸೊ ಈ ಬಾರಿನೂ ಮೋದಿ ಅವರಿಗೆ ಓಟು. ಮೋದಿ ಅವರೇ ಬರೋಂಥದ್ದು. ಇಲ್ಲಿ BJP ಅಭ್ಯರ್ಥಿ ಯಾರಿದ್ದಾರೆ? ಇಲ್ಲಿ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರು. ಏನು ಹೋದ್ ಸಾರಿ ಸೋಲಿಸ್ಬಿಟ್ರಲ್ರಿ ಪಾಪ? ಹೋಲ್ಸಿದ್ರು ಅಂದ್ರೆ ಅದು ವೈಯಕ್ತಿಕ ಬಿಡಿ. ಹೌದಾ? ಈ ಬಾರಿ ಗೆಲ್ಲಿಸ್ತೀರಾ? 100%. ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಅಕ್ರಮ್ ಅಂತ. ದೊಡ್ಡಬಳ್ಳಾಪುರ ಹೆಂಗಿದೆ? ಚೆನ್ನಾಗಿದೆಯಾ? ಬಿಸಿಲು ಸರಿಯಾಗಿ ಹೊಡಿತಿದೆ, ಅಭಿವೃದ್ಧಿ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಿದಾವ? ಯಾರು MLA ಇಲ್ಲಿ? ಇಲ್ಲಿ ಬಂದು
ಡಿ.ರಾಜ್ ಮುನ್ರಾಜು ಮುನಿರಾಜು ಏನು ಮಾಡ್ತಾ ಇಲ್ಲ, ಅವ್ರು ಏನು ಮಾಡ್ತಾ ಇಲ್ಲ. ಹಾಂ MLA ಕಾಂಗ್ರೆಸ್ನವ್ರು ಇದ್ರು ಮಾಡ್ತಿದ್ರು ಮೊದಲು, ಹಾಂ ಇವಾಗ ಏನು ನಡೀತಾ ಇಲ್ಲ. BJP ಏನು ನಡೀತಾ ಇಲ್ಲ. ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಯಾರಿಗೆ ನಿಮ್ಮ ಓಟು? ನಮ್ಮ ಓಟು ಕಾಂಗ್ರೆಸ್ಗೆ. ಯಾರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ? ಇಲ್ಲಿ ರಕ್ಷಾರಾಮ್ ಅಂತ. ರಕ್ಷಾರಾಮಯ್ಯ. ಸುಧಾಕರ್ ಇದಾರಲ್ಲ, ಚೆನ್ನಾಗಿ ಮಾಡಿದ್ರು. ಯಾರು ಮಾಡಲ್ಲ ಸ್ವಾಮಿ, ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾರೆ, ಮಹಿಳೆಗೆಲ್ಲ ಕೊಡ್ತಾರೆ, ಹಾಂ ಎಲ್ಲ ಮಾಡ್ತಾರೆ. ಈಗ ಮೋದಿ ಅವರನ್ನ ಗೆಲ್ಸೋ ಚುನಾವಣೆ ಇದು. ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಅಂತೆಲ್ಲ ಎಲ್ಲರೂ ಹೇಳ್ತಾರೆ. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ನಿಮಗೆ? ಸರ್ ಏನ್ ಹೆಸರು? ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ. ಏನ್ ಮಾಡ್ಕೊಂಡಿದ್ದೀರಿ? ಸರ್ ನಾವು ಕಸ್ಕೊತೀವಿ ಸರ್, ಕೂಲಿ ಕಸ್ಕೊತೀವಿ. ಹಾ ಸೊಲಭ ಬಚ್ಚವ್ರು ಇದಾರಲ್ಲ, ಹಾ ಅವ್ರ ಫ್ಯಾನು ಹಾ. ಏನೋ ಹಿಂಗೆ ಯಾರು ಹೋದ್ ಸಾರಿ ಇಲ್ಲಿ MP ಬಚ್ಚೇಗೌಡರು ಇದ್ರು ತಾನೆ? ಸರ್ ಬಚ್ಚವರೆಲ್ಲ ನಮ್ದು ಹೊಸಪೇಟೆ ತಾಲೂಕು. ಹಾ ಗೊತ್ತಾಯ್ತು ನನಗೆ. ಯಾರೋ ಮಾತು ಕೇಳಿ ಹಿಂಗೆ ಏನೇ ಹೋಗ್ಬಿಟ್ಟೆ, ಹಾ. ನಾವೀಗ ಹಾಕೋದೇ ಕಾಂಗ್ರೆಸ್ಗೆ ಸರ್. ಈಗ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಅವ್ರ ಹೆಸರು ಅಂತಾರಲ್ಲ, ಯಾರು? ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಇದ್ದಾರಲ್ಲ, ಅವ್ರಿಗೆ ಗೆಲ್ಬೇಕಾ? ಅವ್ರಿಗೆ ಹಾಕ್ಬೇಕು ಸರ್. ಹಾ. ಮತ್ತೆ ಅವ್ರಿಗೆ ಹಾಕೋದು. ಯಾಕೆ ಅವ್ರಿಗೆ ಹಾಕ್ತೀರಾ ನೀವು? ಅವ್ರು ಒಳ್ಳೆಯವರು, ಅದಕ್ಕೆ ಸರ್ ನಾವು. BJP ಅವ್ರು ಒಳ್ಳೆಯವ್ರಲ್ವಾ? ಇಲ್ಲ ಸರ್, ಯಾಕೆ ಒಳ್ಳೆಯವ್ರಲ್ಲ? ಯಾಕೆ? ಏನ್ ಜನ ಏನು ಮಾಡಿಲ್ಲ ಸರ್. ಬಿಜೆಪಿ ಬಿಜೆಪಿಗೆ ಹಾಕೋದು ಸರ್, ಹಾ. ನಾವು ಹಾಕೋದೇ ಕಾಂಗ್ರೆಸ್. ಹಾ. ಏನಪ್ಪ ನಿಮ್ಮ ಹೆಸರು? ಹೇಮಂತ್. ಏನ್ ಓದ್ತಿದ್ದೀರಾ? ನಾನು ಇವಾಗ ವರ್ಕ್ ಮಾಡ್ತಿದ್ದೀರಾ? ಓಕೆ. ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಯಾರಿಗ್ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಬಿಜೆಪಿ ಅವ್ರು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಏನು ಮಾಡ್ಲಿಲ್ಲ ಅವರು. ಏನ್ ಮಾಡಿಲ್ಲ? ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ? ಕಾಂಗ್ರೆಸ್ ಅವ್ರು ಅಕ್ಕಿ, ಇವಾಗೆಲ್ಲ ರೇಷನ್, ಇವಾಗ ಬಸ್ ಫ್ರೀ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೆ ಓಕೆ. ಇಲ್ಲಿ ಈಗ ಯಾರು MLA ಇದ್ದಾರೆ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಧೀರಾಜ್ ಮುನ್ರಾಜು. ಮತ್ತೆ ಕಾಂಗ್ರೆಸ್ MLA ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸ್ಬಿಟ್ಟಿದ್ದೀರಾ? ಏನ್ ಮಾಡ್ತೀರಾ? ಅವಾಗ ಅವ್ರು ಚೆನ್ನಾಗಿದ್ರು, ಇವಾಗ ಜನ ಕೇಳಲಿಲ್ಲ, ಅವ್ರ ಮಾತು ನಡೀತಾ ಇತ್ತು ಇವಾಗ ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಇದ್ದಾರೆ. ಈಗ ಲೋಕಸಭೆ ಚುನಾವಣೆ BJP ಇಂದ ಸುಧಾಕರ್ ನಿಂತ್ಕೊಂಡಿದ್ದಾರೆ. ಸುಧಾಕರ್ ಬೇಡವಾ? ಏನು ಬೇಡ ಬೇಡ ಅನಿಸ್ತಿದೆ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ಏನ್ ಹೆಸರು? ನಾಗರಾಜು. ಏನ್ ದೊಡ್ಡಬಳ್ಳಾಪುರದಲ್ಲಿ ಇಷ್ಟೊಂದು ಬಿಸಿಲು ಸರ್? ಓಕೆ. ಈಗ ಎಲೆಕ್ಷನ್ ಬರ್ತಿದೆ, ನಿಮ್ಮ ಸಪೋರ್ಟ್ ಯಾರಿಗೆ? ಕುಮಾರಸ್ವಾಮಿ. ಓಕೆ. ಅಂದ್ರೆ ಇಲ್ಲಿ BJP ಅಭ್ಯರ್ಥಿ ಇದ್ದಾರೆ, ಅವ್ರಿಗೆನಾ ಮೈತ್ರಿ ಮಾಡ್ಕೊಂಡಿದಾರಲ್ಲ BJP ಅವ್ರ ಜೊತೆಗೆ? ಏನ್ ಕುಮಾರಣ್ಣ ಏನ್ ಮಾಡಿದ್ರು ಇಷ್ಟನೇ ನಿಮ್ಗೆ? ಈಗ BJP ಜೊತೆ ಈಗ BJP ಓಟ ನಿಮ್ದು ಕಾಂಗ್ರೆಸ್ಗ? BJP ಗೆ. ಯಾಕೆ BJP ಗೆ? ಯಾವಾಗ್ಲೂ ಅದಕ್ಕೆ BJP. ಓಕೆ. ಈಗ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ, ಈಗ ಇದು ನೀವು BJP ಅವ್ರನ್ನ ಗೆಲ್ಲಿಸಲೇಬೇಕು. ಸೊ ಒಟ್ಟು BJP ಗೆ ಓಟ್ ಹಾಕ್ಬೇಕು. ಕಾಂಗ್ರೆಸ್ ಯಾಕೆ ಬೇಡ ಅಂತೀರಿ ನೀವು? ಈಗ ಉಚಿತವಾಗಿ ಬಸ್ ಎಲ್ಲ ಅದೆಲ್ಲ ಬೀಳೋದು ಯಾರು? ನಮ್ಮೇಲೆ ಹೊರೆ ಬೀಳೋದು. ಅದೆಲ್ಲ ಉಚಿತ ಬೇಕಾಗಿರಲ್ಲ. ಅದ್ರ ಬದಲು ಇದೆಲ್ಲ ಕೊಡೋದ್ರ ಬದಲು ಇನ್ನ ರೇಟ್ ಕಡಿಮೆ, ಬಸ್ ಚಾರ್ಜ್ ಕಡಿಮೆ ಮಾಡಿ ಫ್ರೀ ಅಂತ ಮಾಡಿದ್ರು. ಅದು ಫ್ರೀ ಬೇಕಾಗಿರಲ್ಲ, ಚಾರ್ಜ್ ಕಡಿಮೆ ಮಾಡ್ಬೋದಾಗಿತ್ತು, ಕರೆಂಟ್ ಚಾರ್ಜ್ ಕಡಿಮೆ ಮಾಡ್ಬೋದಾಗಿತ್ತು, ನೀರುಗಳಿಗೆ ವ್ಯವಸ್ಥೆ ಮಾಡ್ಬೋದು, ಅದನ್ನೇ ಹಾಸ್ಪಿಟಲ್ಗಳಿಗೆ ಇದು ಮಾಡ್ಬೋದು. ಇವೆಲ್ಲ ಏನ್ ಫ್ರೀ ಹೇಗ್ ಬೇಕಾಗಿತ್ತು? ಇಲ್ಲಿ ಏನೇನ್ ಸಮಸ್ಯೆ ಇದಾವೆ ಇಲ್ಲಿ? ಮತ್ತೆ ಧೀರಾಜ್ ಮುನ್ರಾಜು MLA ಇದಾರೆ, ಸಮಸ್ಯೆ ಬಗೆಹರಿಸಬಹುದಲ್ಲ? ಸರ್ಕಾರ ಇಲ್ಲಲ್ಲ ಅಲ್ಲಿ ಹಂಗೆ ಅಲ್ಲಲ್ಲ. ಒಟ್ಟಿನಾಗ ಇವೆಲ್ಲ ಫ್ರೀ ಬೇಕಾಗಿರಲಿಲ್ಲ, ಅದೆಲ್ಲ ನಮಗೆ ಹೊರೆ ಬೀಳೋದು. ಮೋದಿನೂ ಜಾಸ್ತಿ ಮಾಡೈತೆ, ಅವ್ರು ಯಾವುದು ಕಡಿಮೆ ಏನಾದ್ರು. ಹೌದು, ಮತ್ತೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಗ್ಯಾಸ್ ರೇಟ್, ಚಿನ್ನದ ಮೇಲೆ ಟ್ಯಾಕ್ಸ್, ಎಲ್ಲ ಜಾಸ್ತಿನೇ. ಏನಂದ್ರೆ ನಾವು ಕುಮಾರಸ್ವಾಮಿ ಬಗ್ಗೆ ಆಯ್ತು. ನೀವು ಒಟ್ಟು BJP ಗೆ ಹಾಕ್ತೀರಾ ಈ ಸರಿ? ಓಕೆ, ಥ್ಯಾಂಕ್ ಯು ಸರ್. ಯಜಮಾನ್ರಿ ಏನ್ ಹೆಸರು? ಮುನಿರಾಜ್ ಗೌಡ ಅಂತ. ಮುನಿರಾಜ್ ಗೌಡ. ಇಲ್ಲಿ ಧೀರಾಜ್ ಮುನ್ರಾಜು ಹೋದರೆ, ಮುನಿರಾಜು ಅವ್ರ MLA, ನೀವು ನಮ್ ಜೊತೆಗಿದಾರ ಈಗ? ಮುನಿರಾಜು MLA ದೋಸ್ತು. ಏನ್ ಕೆಲಸ ಮಾಡ್ತಿದಾರಾ ಇಲ್ವಾ? ಮಾಡ್ತಾ ಇದ್ದಾರೆ. ಅನುದಾನ ಸೆಂಟ್ರಲ್ ಇಂದ ಏನು ಬಿಡುಗಡೆ ಆಗಿಲ್ಲ. ಆಗ್ತಿಲ್ವಾ? ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಯಾರಿಗೆ ನಿಮ್ ಮತ? ನಮ್ಮ ಇವ್ರಿಗೆ BJP ನ ಕಾಂಗ್ರೆಸ್? BJP. ಸುಧಾಕರ್. ಆದ್ರೆ ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರು ಗತಿ ಇಲ್ಲ. ರಾಜಕೀಯಗಳು ಮಾತ್ರ ಬೇಕು. ಕುಡಿಯಕ್ಕೆ ನೀರು ಸಪ್ಲೈ ಮಾಡಕ್ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಕುಡಿಯಕ್ಕೆ ನೀರು ಗತಿ ಇಲ್ಲ. ಆದ್ರೆ ಎಲೆಕ್ಷನ್ ಸಿದ್ದರಾಮಯ್ಯ ನಾನು ಆ ಅನುದಾನ ಈ ಅನುದಾನ ಕೊಟ್ಟಿದೆ ಅಂತ ಯಾವುದೂ ಇಲ್ಲ.
ಒಂದೇ ಒಂದು ಆಗಿರೋದು ಅಷ್ಟೇ ಗೃಹಲಕ್ಷ್ಮಿದು ಹಾ ಭಾಗ್ಯ ಜ್ಯೋತಿ ಹಾ ಗೃಹಲಕ್ಷ್ಮಿ ಇಲ್ಲ ಅಕ್ಕಿ ಕಾಸು ಇಲ್ಲ ಈಗ ಬಸ್ಸು ಹಾ ಇಂಕೆ ಚೋರು ಗಂಡ ಬಾರು ಹೆಂಗಸರಿಗೆ 2,000 ಕೊಡ್ತಾರೆ ಗಂಡ 3,000 ಲಾಕ್ ಬಂದಿರ್ತಾರೆ ಅಲ್ಲಿಗ್ತಾನೆ ಅದು ಅವ್ರ ಹತ್ರ ಬಲವಂತ ಮಾಡಿ ಫೈಟ್ ಮಾಡಿ ಕಿತ್ಕೊಂಡು ಹೋಗಿ ಗಂಡ ಮೇಲೆ ಹಾಕ್ಬೇಕು ಇಂಥ ಇದು ಸರ್ಕಾರ ಯಾರಿಗೂ ಬೇಡ. ಮೇನ್ ನಿಮ್ಮ ಹೆಸರು ಹೆಂಗ್ ನಡೀತಿದೆ ನಿಮ್ಮ ಹೂವಿನ ವ್ಯಾಪಾರ? ಚೆನ್ನಾಗಿ ನಡೀತಿದ್ಯಾ? ಎಲೆಕ್ಷನ್ ಬರ್ತಿದೆ, ಯಾರಿಗೆ ವೋಟ್ ಮಾಡ್ತೀರಾ? ಯಾಕೆ ಮೋದಿಗೆ? ಹೌದಾ? ಈಗ ನೋಡಿ ಕಾಂಗ್ರೆಸ್ನವರೆಲ್ಲ ಹೆಣ್ಮಕ್ಳಿಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಬಸ್ ಫ್ರೀ ಕೊಟ್ಟಿದ್ದಾರೆ, ತಿಂಗಳಿಗೆ 2,000 ಬರುತ್ತೆ, ಕರೆಂಟ್ ಫ್ರೀ. ಹಾ ಓಡಾಡಕ್ ರೋಡ್ಗಳಿಲ್ಲ, ಮಳೆ ಬಂದ್ರೆ ಎದ್ದೇಳಕ್ಕಾಗಲ್ಲ, ಎಲ್ಲಿ ಬೀಳ್ತೀವೋ ಅಂತಿದೆ. ಹಾ ಏನ್ ಮಾಡ್ಕೊಡೋದು ಅವರು? 2,000 ಕೊಟ್ಬಿಟ್ಟು ಕಾಂಗ್ರೆಸ್ ಅವ್ರೇನ ಅವ್ರ ಮನೆಯಿಂದ ಮಾಡ್ಕೊಟ್ಟವ್ರ? ಬೇಡ, ಈಗ ರೋಡ್ಗಳು ನ್ಯಾಯವಾಗಿ ಮಾಡಿ, ನೀರು ಅನುಕೂಲ ಮಾಡಿ. ನೀರೇ ಇಲ್ವಂತಲ್ಲ? ಅದು ದೊಡ್ಡಬಳ್ಳಾಪುರದಲ್ಲಿ ನೀರೇ ಇಲ್ವಂತೆ. 400 ರೂಪಾಯಿ 600 ರೂಪಾಯಿ ಕೊಡ್ಬೇಕು ಒಂದ್ ಲೋಡ್ಗೆ. ಅಯ್ಯೋ. ಹಾ ಸೊ ನೀವು ಬಿಜೆಪಿಗೆ ಮತ ಹಾಕ್ತೀರಾ? ಬಿಜೆಪಿಗೆ ಹಾಕೋದು. ಓಕೆ ಬಾಯ್. ಸಲಾಮ್ ಅಲೈಕುಂ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಬಿಸಿಲು ಇಷ್ಟೊಂದು ನಿಮ್ಮ ಊರಲ್ಲಿ? ತುಂಬಾ ಬಿಸಿಲು ಐತೆ. ವ್ಯಾಪಾರಗಳು ಸ್ವಲ್ಪ ಕಡಿಮೆ ಐತೆ. ಹೆಂಗಿದೆ ಜೀವನ? ಪರವಾಗಿಲ್ಲ, ದೇವ್ರಿಂದ ನಡೀತಾ ಐತೆ. ಎಲೆಕ್ಷನ್ ಬಂತಲ್ಲ, ಯಾರಿಗೆ ಓಟು? ಏನ್ ಸರ್, ನಮ್ಮೂರಲ್ಲಿ ತುಂಬಾ ರಾಜಕೀಯ. ದುಡ್ಡು ಕೊಡೋರ್ ಕಡೆ. ಓ, ದುಡ್ಡು ಯಾರಿಗೆ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಓಟು. ಮತ್ತೆ ಹಿಂಗಾದ್ರೆ ಹೆಂಗೆ? ನೀವು ದೇಶದ ಪ್ರಜೆ, ನೀವು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ದೇಶ ಹಾಳಾಗಲ್ವಾ? ಒಬ್ಬರಿಂದ ಅಲ್ಲ ಇದು. ಯಾರು ಒಂದು 2,000 ಕೊಡೋ ಕಡೆ 3,000 ಕೊಟ್ರೆ ಅವ್ರಿಗೆ ಓಟು. ಇವಾಗ ಹಂಗೆ ಆಗಿರೋದು ಅಲ್ವಾ? ಇವಾಗ ನಾವು ದಳಕ್ಕೆ ಹಾಕೋಣ ಅಂತ ಓದ್ತೀವಿ. ಕಾಂಗ್ರೆಸ್ನವ್ರು 2,000 ಕೊಡ್ತಾರೆ, ದಳದವ್ರು 1,000 ಕೊಡ್ತಾರೆ, ಬಿಜೆಪಿನವ್ರು 3,000 ಕೊಡ್ತಾರೆ. ಹತ್ತು ಕಡೆ ತಿರುಗಿ. ನಿಮ್ಗೆ ಅಭಿವೃದ್ಧಿ ಬೇಡ, ದುಡ್ಡು ಸಿಕ್ಕರೆ ಸಾಕು. ಸಿಕ್ಕಿದ್ರೆ ಸಾಕಿಲ್ಲ ಜನಕ್ಕೆ. ಮತ್ ನೀರಿಲ್ಲ, ಏನಿಲ್ಲ, ಇಲ್ಲಿ ರಸ್ತೆ ಇಲ್ಲ. ನೋಡ್ರಿ, ಒಂದು ನಿಲ್ಲಕ್ಕೆ ನಿಲ್ಲಾಣ ಇಲ್ಲ. ನೀವು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ಎಲ್ಲಿ ಮಾಡ್ತಾರೆ? ಎಲ್ರು ದುಡ್ಡೇ. ಇಲ್ಲೇ ಅಂತ ಅಲ್ಲ, ಅಂದ್ರೆ ಜನರ ತಪ್ಪಿದೆ ಇಲ್ಲಿ ತುಂಬಾ ಇದೆ. ಇಲ್ಲಿ ದುಡ್ಡುಗೋಸ್ಕರನೇ ಜಾಸ್ತಿ ಓಟ್ ಹಾಕೋದು. ನಾವು ಸುಮ್ಮನೆ ಹೇಳ್ತೀವಿ. ಸರಿ, ಈಗ ನಾರ್ಮಲ್ ಒಂದು ಪ್ರಶ್ನೆ, ಯಾರು ಒಳ್ಳೆಯವರು ಅನಿಸ್ತಾರೆ, ಬಿಜೆಪಿ ಅವರ ಕಾಂಗ್ರೆಸ್ನವರ ನಿಮ್ಗೆ? ಸರ್, ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದೆಲ್ಲ ಮುಖ್ಯ. ಇಲ್ಲಿ ಜನಗಳಿಗೆ ಅಭಿವೃದ್ಧಿ ಮಾಡ್ಬೇಕು. ಆದ್ರೆ ಇಲ್ಲೇನ್ ಗೊತ್ತಾ, ಇಲ್ಲಿ ಕಾಂಗ್ರೆಸ್ ಇದ್ರೆ ಅಲ್ಲಿ ಬಿಜೆಪಿ ಇರುತ್ತೆ. ಹೌದು. ಈ ಊರ್ನ ಕಾಂಗ್ರೆಸ್ ಇದ್ರೆ ಅದರಿಂದ ಇಲ್ಲಿ ಅಭಿವೃದ್ಧಿ ಇಲ್ಲ. ಇಲ್ಲಿ ಬಿಜೆಪಿ ಇದ್ರೆ ಅಲ್ಲಿ ಕಾಂಗ್ರೆಸ್ ಇರುತ್ತೆ. ಹಂಗೆ ಈಗ ನೋಡಿ, ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಬಿಜೆಪಿ MLA ಇದ್ದಾರೆ. ಅದಕ್ಕೆ MP ಯಾರಾಗ್ಬೇಕಂತ ನಿಮ್ ಪ್ರಕಾರ? ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆಲ್ಲ ಮುಸ್ಲಿಮ್ಸ್ ಕಾಂಗ್ರೆಸ್ ಅಂತೀರಾ? ಕಾಂಗ್ರೆಸ್ ಅಂದ್ರೆ ಏನ್ ಗೊತ್ತಾ ಸರ್, ಕೋಮವಾದ ಇಲ್ಲ. ಇನ್ನೊಂದು ಎಲ್ಲ ನಮ್ಮೋರೆ ಅನ್ನೋ ಒಂದು ಭಾವನೆ ಇದೆ. ಈಗ ನಾವು ದುಡ್ಡುಗೋಸ್ಕರ ಮಾತಾಡ್ತಾರೆ. ಎಲ್ಲ ಮುಸ್ಲಿಮ್ಸೇ ಆಗ್ಲಿ, ಹಿಂದೂನೇ ಆಗ್ಲಿ, ಯಾರೇ ಆಗ್ಲಿ, ಬಿಜೆಪಿನೇ ಬರ್ಲಿ, ಕೆಲಸ ಮಾಡೋರು ಬರ್ತಾರೆ. ಓಕೆ ಅಲ್ವಾ? ಯಾರನ್ನ ಒಬ್ಬ ಬಡವ ಹೋದ್ರೆ ಅವನಿಗೆ ಅಪ್ಕೊಂಡ್ಬೇಕು. ಹೌದು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸನೇ ಆಗಲ್ಲ. ನ್ಯಾಯವಾಗಿ ಮಾತ್ರೆಗಳಿರಲ್ಲ, ನ್ಯಾಯವಾಗಿ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. TB ಕಾಯಿಲೆ ಇರೋದು ಸತ್ತೋತಲ್ಲ. ಮತ್ತೆ ಹಾರ್ಟ್ ಪೇಷಂಟ್ ಹೋದ್ರೆ ಅವನಿಗೆ ಅನುಕೂಲ ಇಲ್ಲ. ಹೌದು. ರೆಕಮೆಂಡೇಶನ್ ಮೇಲೆ ಹೋದ್ರೆ ಅಡ್ಮಿಟ್ ಮಾಡ್ಕೊಡಲ್ಲ. ಸರಿ, ನಿಜ. ಸೊ ನೀವು ಇವಾಗ ಕಾಂಗ್ರೆಸ್ MP ಆಗ್ಲಿ ಅನ್ನೋದು ಬಯಸ್ತೀರಾ? ಕಾಂಗ್ರೆಸ್ MP ಆದ್ರೆ ಒಳ್ಳೆ. ಮೋದಿ ಪ್ರಧಾನಿ ಆಗೋದು ಬೇಡವಾ? ಆಗ್ಲಿ ಪಾಪ, ಅವ್ರಿಗೆ ನೀವು ಇಲ್ಲಿ ಕಾಂಗ್ರೆಸ್ MLA MP ಗೆಲ್ಸಿದ್ರೆ ಮೋದಿ ಹೆಂಗ್ ಪ್ರಧಾನಿ ಆಗ್ತಾರೆ? ಪೂರ್ತಿ ಕಾಂಗ್ರೆಸ್ ಬಂದಿತ್ತಲ್ಲ ಸರ್, ಅಲ್ವಾ? ಹೌದು. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಟ್ ಇಲ್ಲಿ ಕಾಂಗ್ರೆಸ್ ಬರ್ಲಿಲ್ವೇ? ಇಲ್ಲಿ ಬರ್ಲಿಲ್ವೇ? ದುಡ್ಡು. ಆಯ್ತು, ಇವಾಗ ಮೋದಿ ಪ್ರಧಾನಿ ಆಗ್ಬೇಕೆ ಬೇಡವಾ? ಆಗ್ಲಿ ಬಿಡಿ ಸರ್, ಒಳ್ಳೇದ್ ಮಾಡ್ತಾವ್ರಾ? ಸೂಪರ್, ಥ್ಯಾಂಕ್ ಯು. ಯಜಮಾನ್ರೆ, ಏನ್ ಹೆಸರು? ನಮ್ಮ ಹೆಸರು ಗೋಪಾಲ ಅಂತ. ಗೋಪಾಲ, ಏನ್ ಈ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಿದ್ದೀರಲ್ಲ, ಹೆಂಗಿದೆ ಜೀವನ? ಮಾಮೂಲಿ ನಡೀತಾ ಇದೆ. ಮಾಮೂಲಿ. ಹೆಂಗಿದೆ ರಾಜಕಾರಣ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ? ಇಲ್ಲಿ ಬಿಜೆಪಿ ಇದೆ. ನೀವು ಯಾರ ಪರ? ನಾವು ಮೋದಿ ಪರ. ಯಾಕೆ ಮೋದಿ ಅಂದ್ರೆ ನೋಡ್ರಿ, ಇವಾಗ ಬೀದಿ ಬದಿ ವ್ಯಾಪಾರವ್ರಿಗೆ ಸಾಲ ಕೊಟ್ಟಿದ್ದಾರೆ.
ಆಮೇಲೆ ಲೇಡೀಸ್ಗೆ ಸಾಲ ಕೊಟ್ಟಿದ್ದಾರೆ, ಅವರೇ ಸ್ವತಂತ್ರವಾಗಿ ದುಡಿಯುವಂಥದ್ದು ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಕೂಡ ಕೊಟ್ಟಿದೆಯಲ್ಲ, ಬಸ್ ಫ್ರೀ ಕೊಟ್ಟಿದೆ, ವಿದ್ಯುತ್ ಫ್ರೀ ಕೊಟ್ಟಿದೆ, 2,000 ಕೊಡ್ತಿದ್ದಾರೆ. ಎಲ್ಲ ವೇಸ್ಟ್ ಆಗ್ತದೆ. ಯಾಕಂತೀರಾ ನೋಡಿ, 55 ರೂಪಾಯಿ ಕೆಜಿ ಅಕ್ಕಿ ಇತ್ತು, ಮೊನ್ನೆ ಹೋಗ್ತೀನಿ 78 ರೂಪಾಯಿ ಕೆಜಿ ಅಕ್ಕಿ. ನಾನು ಎಲ್ಲಿಂದ ಬರೋದು? ಹೆಂಗಸರಿಗೆ 2,000 ಬಸ್ ಫ್ರೀ ಅಂತ ಅವೆಲ್ಲ ಮಾಡಬಾರ್ದಾಗಿತ್ತು. ಒಂದ್ಸಲ ಹೋಗೋದನ್ನ 3 ಸಲ ಓಟ್ ಬರ್ತಾರೆ, ಅದು ತಪ್ಪು. ಏನಂದ್ರೆ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರದಿಂದ ನಮಗೆ ಉಪಯೋಗ ಇದೆ. ಮೋದಿ ಒಳ್ಳೆ ಇದನ್ನು ಯೂಸ್ ಮಾಡ್ತಿದಾರಲ್ಲ, ಇದು ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ, ಮಿಲಿಟರಿಗೆಲ್ಲ ಒಳ್ಳೆ ಇದು ಕೊಡ್ತಾ ಇದ್ದಾರೆ. ಇವಾಗ ವಿಶ್ವದಲ್ಲೇ ನಮ್ಮ ಇಂಡಿಯಾ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಮೋದಿ ಅಂದ್ರೆ ತುಂಬಾ ಇಷ್ಟ. ಗುಜರಾತಲ್ಲೂ ಅಷ್ಟೇ, ಅವರು ಮಾಡ್ದಾಗಿಂದ ಪೇಪರ್ ಓದ್ಕೊಂಡ್ ಬಂದಿದ್ದೆ, ಏನು ಈ ತರ ಮಾಡ್ತಾರಲ್ಲ ಮುಖ್ಯಮಂತ್ರಿಯವರು. ಇಲ್ಲಿ ಲಂಚ ಇಲ್ದಿರ ಹಗರಣ, ಒಂದು ಲಂಚ ಇಲ್ದಿರ ಕೆಲಸ ಮಾಡಿಸ್ಕೋಬಹುದು ನಮ್ಮ ಮುಖ್ಯಮಂತ್ರಿ ಹೇಳಿದ್ರೆ ಅಂತ. ಇಲ್ಲಿ ಅಂತ ಮುಖ್ಯಮಂತ್ರಿಗಳು ಯಾರು ಇಲ್ಲ. ನಾನು ಪೇಪರ್ ಅಲ್ಲಿ ಓದ್ತಾ ಇದ್ದಂಗೆ, ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 1 ಪೈಸಾ ಲಂಚ ಇಲ್ದಿರ ನಗರಸಭೆಯಲ್ಲಿ ಏನೇ ಆಗಲಿ ಕೆಲಸ ಅರ್ಧ ಗಂಟೆಗೆ ಖಾತೆ ಬದಲಾವಣೆ. ಒಟ್ಟು ಈ ಕ್ಷೇತ್ರದಲ್ಲಿ ಈಗ ನೀವು ಬಿಜೆಪಿಗೆ ಮತ ಹಾಕೋರು 100%. ಯಾರಿದ್ದಾರೆ ಬಿಜೆಪಿ ಅಭ್ಯರ್ಥಿ? ಇವಾಗ ಡಿ ರಾಜಮೋಹನ್ ಇಲ್ಲಿ ಅಲ್ಲ, ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರು ಇದಾರಲ್ಲ, 100% ಗೆಲ್ತಾರೆ. ಹೋದ್ ಸಾರಿ ಸೋಲಿಸ್ಬಿಟ್ರಲ್ಲ ಪಾಪ. ಅಲ್ಲಿ ಸೋಲೋದು ಅದು ಅವ್ರದ್ದು, ಇದು ಮೋದಿದು. ಮೋದಿ ಅಂದ್ರೆ ಇಂಡಿಯಾ, ಓಕೆ, ಇಂಡಿಯಾ ಅಂದ್ರೆ ಮೋದಿ. ಓಕೆ, ನಮ್ಗೆಲ್ಲ ಅಷ್ಟೇ ಸರ್. ವಿಶಿಷ್ಟವಾದಂತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ನಾವು ಚೆನ್ನಾಗಿದ್ದೀವಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನೇಹಾ ಅಂತ. ನೇಹಾ, ಐ ಆಮ್ ಟ್ರಾನ್ಸ್ಜೆಂಡರ್, ನಾನು ಮಂಗಳಮುಖಿ. ಹಾ. ಸೊ ನೋಡಿ, ಇವಾಗ ಈ ಮಾರ್ಕೆಟ್ ಅಲ್ಲಿ ಪ್ರತಿ ದಿನಾನು ವಾರಕ್ಕೆ ಒಂದ್ಸತಿನೋ ಕಲೆಕ್ಷನ್ ಬಂದೇ ಬರ್ತೀವಿ. ಸೊ ಯಾವ ಸರ್ಕಾರ ಬಂದ್ರು ನಮ್ಮ ಕಲೆಕ್ಷನ್ ನಿಲ್ಸಿಲ್ಲ, ನಾವು ಕಲೆಕ್ಷನ್ ಮಾಡ್ತಾನೆ ಇದೀವಿ. ಸೊ ನಮ್ಮಂತವ್ರಿಗೆ ಸಹಾಯ ಮಾಡುವಂತ ಪಕ್ಷ ಕಾಂಗ್ರೆಸ್ ಒಂದೇ. ಸೊ ಅವತ್ತಿಂದ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತಿರೋದು, ಮುಂದಕ್ಕೂ ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು. ಅವತ್ತಿಂದ ನಮ್ಗೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ನಮ್ಗೆ ಸಹಾಯ ಮಾಡಿರೋದು. ಬಿಜೆಪಿ ಸರ್ಕಾರ ಏನು ಸಹಾಯ ಮಾಡಿಲ್ಲ ಸರ್. ಲೋನ್ಗಳು ನಮ್ಮಂತ ಟ್ರಾನ್ಸ್ಜೆಂಡರ್ಸ್ಗೆ ಅಂಗಡಿಗಳು ಹಾಕೊಳ್ಳಿ ಅಂತ ಲೋನ್ಗಳು ಕೊಟ್ಟಿದ್ದು ಸರ್ಕಾರ ಲೋನ್ ತೆಗ್ದಿದ್ದು ಕಾಂಗ್ರೆಸ್, ಇವಾಗ ಕೊಡ್ತಾ ಇರೋದು ಕಾಂಗ್ರೆಸ್. ಆಯ್ತಾ? ಸೊ ನಮ್ಮಂತ ಬಡವರಿಗೆ ಎಲ್ಲ ಕಾಂಗ್ರೆಸ್ ಸಹಾಯ ಮಾಡ್ತಿರೋದು. ನಮ್ಮಂತ ಟ್ರಾನ್ಸ್ಜೆಂಡರ್ಸ್ ಮಂಗಳಮುಖಿಗಳೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕೋದು. ಈಗ ಮೋದಿಜಿ ಅಂತಾರೆ ಎಲ್ರು. ಇಲ್ಲ ಸರ್, ಮೋದಿಜಿ ಯಾವ್ದು ಯಾವ್ದು ಇಲ್ಲ. ಮೋದಿಜಿ ಈ ಸತಿ ಮೋದಿ ಬರಬಾರ್ದು. ಆಯ್ತಾ? ಬರ್ಬಾರ್ದು ಸರ್. ಲಾಸ್, ತುಂಬಾ ಲಾಸ್ ಆಗಿದೆ, ತುಂಬಾನೇ ಲಾಸ್ ಆಗಿದೆ. ಸೊ ನಮ್ ಸಿದ್ದರಾಮಯ್ಯ ಅವರೇ ಬರ್ಬೇಕು, ಏನಿವನ್ ಕಾಂಗ್ರೆಸ್ ಬರ್ಬೇಕು. ಹೌದಾ? ನಾವು ಕೇಳ್ಕೊಳ್ಳೋದೇ ಅಷ್ಟು, ಕಾಂಗ್ರೆಸ್ ಬರ್ಲೇಬೇಕು, ಕಾಂಗ್ರೆಸ್ ಬರ್ಬೇಕು. ಬಿಜೆಪಿಯಿಂದ ಏನು ಕೆಲಸ ಇಲ್ಲ ಸರ್. ಈಗ ನೀವು ನೋಡ್ದಂಗೆ ನಿಮ್ಮ ಈ ದೊಡ್ಡಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಹೋದ್ ಸರಿ ಬಚ್ಚೇಗೌಡರು ಇದ್ರಿ ಇಲ್ಲಿ ಎಂಪಿ. ಸರಿ, ಅಭಿವೃದ್ಧಿ ಆಗಿದೆ, ಆಗೋದನ್ನ ತಡೀತಾ ಇದಾರೆ ಅಷ್ಟೇ. ಆಗೋದನ್ನ ತಡೆದ್ಬಿಡ್ತಾರೆ, ಬೇಗ ತಡಿಬಾರ್ದು. ಆಗೋದನ್ನ ಮುಂದೆ ಬಿಡಿ, ಮುಂದೆ ಆಗ್ತಾ ಇರೋದನ್ನ ಆಗ್ಲಿ. ಬೇರೆ ಬೇರೆ ಎಲ್ಲ ಆಗ್ತಾ ಇದೆ, ಇದು ಆಗ್ಲಿ ಬಿಡಿ. ಕಾಂಗ್ರೆಸ್ ಅವರು ನಿಮಗೆ ಏನೇನು ಅನುಕೂಲ ಮಾಡಿದ್ದಾರೆ ಸರ್? ಹೇಳಿಲ್ವಾ, ಲೋನ್ಗಳ ಅನುಕೂಲ ಮಾಡಿದ್ದಾರೆ. ನಮ್ಮಂತ ಟ್ರಾನ್ಸ್ಜೆಂಡರ್ಸ್ ಅಂಗಡಿಗಳು ಹಾಕೊಂಡಿ ಈ ತರ ಬಂದ್ ಭಿಕ್ಷಾಟನೆ ಮಾಡಬಾರ್ದು ಅಂತ ಲೋನ್ಗಳು ಇದ್ ಮಾಡಿದ್ರು, ಅದನ್ನು ತಡೆದ್ಬಿಟ್ರು ಬಿಜೆಪಿ ಬಂದು. ಬಿಜೆಪಿಯಿಂದ ನಮ್ಮಂತ ಮಂಗಳಮುಖಿಗಳಿಗೆ ಏನ್ ಸಹಾಯ ಮಾಡಿದ್ದಾರೆ? ಏನು ಸಹಾಯ ಮಾಡಿಲ್ಲ. ಕಾಂಗ್ರೆಸ್ ನಮ್ಗೆ ಅವತ್ತಿಂದ, ಕಾಂಗ್ರೆಸ್ ಸರ್ಕಾರದಿಂದನೇ ಮಂಗಳಮುಖಿಗಳಿಗೆ ಒಂದು ಕ್ಲೂ ಇತ್ತು, ಮಾಡ್ಬೋದು ನೀವು ಅಂತ. ಅದನ್ನ ಮಾಡ್ಕೊಂಡು ಹೋಗ್ತಿದ್ವಿ. ಲೋನ್ಗಳು ಕೊಡ್ತು, ಲೋನ್ಗಳು ನಿಲ್ಸ್ಬಿಟ್ರು. ಲೋನು ಇಲ್ಲ ಇವಾಗ ನಮ್ಗೆ, ನಾವೆಲ್ಲ ಹೋಗ್ಬೇಕು ಅಲ್ವಾ? ಕಾಂಗ್ರೆಸ್ ಇದ್ದಾಗ ಊಟ ಇತ್ತು ನಮ್ಗೆ ರೇಷನ್ ಕಾರ್ಡ್ ಇತ್ತು, ರೇಷನ್ ಕೊಡ್ತಿದ್ರು, ಬಟ್ಟೆನೂ ಕೊಡ್ತಿದ್ರು. ಆಯ್ತಾ? ಪಿಂಚಿನ್ ಮಾಡಿಸಿದ್ರು, ಪಿಂಚಿನ್ ನಮ್ಗೆ 1200 ರೂಪಾಯಿ ಪಿಂಚಿನ್ ಬರ್ತಿತ್ತು. ಇವಾಗ ಎಲ್ಲ ನಿಂತೋಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಈಗಿದೆ, ಅವಾಗ ಇದ್ದಾಗ ಅವ್ರು ಕೊಡ್ತಿದ್ರು. ಇವಾಗ ಬಿಜೆಪಿ ಬಂದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದೆ ಎಲ್ಲ. ಕಾಂಗ್ರೆಸ್ ಬರ್ಬೇಕು ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೇ. ಯಜಮಾನ್ರೆ, ಏನ್ ಹೆಸರು? ಸರ್ ಅಂಜನಗೌಡ ಅಂತ. ಅಂಜನಗೌಡ, ದೊಡ್ಡಬಳ್ಳಾಪುರ ಬಿಸಿಲಲ್ಲಿ ಓಡಾಡ್ತಾ ಇದ್ರೆ ಆರಾಮಾಗಿ? ಜೋರಿದೆ ಸರ್, ಜೋರಿದೆ. ಆದ್ರೂ ಆರಾಮಾಗಿ ಓಡಾಡ್ತಿದ್ರಲ್ಲ ಬೈಕ್ ತಗೊಂಡು? ಏನ್ ಮಾಡ್ತೀರಾ ಸರ್, ಪೆಟ್ರೋಲ್ ರೇಟ್ ಜಾಸ್ತಿ, ಕಾರಲ್ಲಿ ಓಡಾಡೋದಕ್ಕೆ, ಅದಕ್ಕೆ ಬೈಕಲ್ಲಿ ಓಡಾಡೋಣ. ಹೆಂಗಿದೆ ರಾಜಕಾರಣ ನಿಮ್ ಜಿಲ್ಲೆಲಿ? ಏನಿಲ್ಲ, ಬಿಸಿ ಏನ ಅಂತ ಕಾವೇನಿಲ್ಲ. ಇವಾಗ ಸ್ವಲ್ಪ ನಡೀತಾ ಇದೆ. ಯಾರಿಗೆ ವೋಟ್ ಮಾಡ್ತೀರಾ, ಬಿಜೆಪಿನ ಕಾಂಗ್ರೆಸ್? ನಾವು ಮೈತ್ರಿ ಸರ್, ನಾವು ಪಕ್ಕ JDS ಅವರು. ಓಕೆ. ಪಕ್ಕ ದೇವೇಗೌಡರು, ಕುಮಾರಸ್ವಾಮಿ, ಅವ್ರು ಏನ್ ಹೇಳಿದ್ರೆ ಅದು ನಮ್ಗೆ. ಅಂದ್ರೆ ಈಗ ಅಫ್ಕೋರ್ಸ್ ಬಿಜೆಪಿ ಸುಧಾಕರ್ ಇದಾರೆ, ಸುಧಾಕರ್ಗೆ ಓಟು. ಯಾಕೆಂದ್ರೆ ಮೈತ್ರಿ, ನಾವು ಮೈತ್ರಿ ಧರ್ಮ ಪಾಲನೆ ಮಾಡ್ಲೇಬೇಕು. ಯಾಕೆಂದ್ರೆ ಮಂಡ್ಯದಲ್ಲಿ ನಮ್ ಕುಮಾರಣ್ಣ ನಿಂತವ್ರೆ, ಅಲ್ಲಿ ಬಿಜೆಪಿ ಅವರು ಅವ್ರಿಗೆ ವೋಟ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣವ್ರವ್ರೆ, ಅವ್ರಿಗೆ ಬಿಜೆಪಿ ಅವರು ವೋಟ್ ಮಾಡ್ತಾರೆ. ಯಾಕೆಂದ್ರೆ ನಾವು ಹೋದ್ಸಲ ಕಾಂಗ್ರೆಸ್ನವರು ನಮ್ಮ ನಿಖಿಲ್ ಕುಮಾರಸ್ವಾಮಿಗೆ ಮೋಸ ಮಾಡಿರೋ ತರ ನಾವು ಮೋಸ ಮಾಡಬಾರ್ದು. ಮೈತ್ರಿ ಧರ್ಮ ಪಾಲನೆ ಮಾಡ್ಲೇಬೇಕು. ನಾವಿಲ್ಲಿ ಸುಧಾಕರ್ ವೋಟ್ ಮಾಡಲೇಬೇಕು. ಮೋದಿ ಅವರು ಪ್ರಧಾನಿ ಆಗ್ಲೇಬೇಕು. ಹೌದಾ? ಈಗ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಫ್ರೀ ಬಸ್ ಕೊಟ್ಟಿದ್ದಾರೆ, 2,000 ಹಣ ಕೊಟ್ಟಿದ್ದಾರೆ ಏನು ಮಹಿಳೆಯರಿಗೆ. ಸರ್, ಒಂದು ನಿಜ ಹೇಳ್ತೀನಿ, ಈ ಗ್ಯಾರಂಟಿಗಳೆಲ್ಲ ಏನಿದೆ, ಎಕ್ಸಾಂಪಲ್ ನಮ್ಮೂರಲ್ಲೇನೆ, ನಮ್ಮೂರಲ್ಲಿ ಒಂದು 120 ಕುಟುಂಬಗಳೈತೆ.
ಒಂದು 20 ಮನೆಯವರಿಗೆ ಗೃಹಲಕ್ಷ್ಮಿದು ಅಮೌಂಟ್ ಬರ್ತಾ ಇದೆ. ಇನ್ನ 100 ಮನೆಯವರಿಗೆ ಖಂಡಿತ ಬರ್ತಾ ಇಲ್ಲ ಸರ್. ಈ ಹೆಂಗಸ್ರುಗಳು ಮೊದಲು ಒಂದು 3 ತಿಂಗಳು ಏನಾಯ್ತು ಅಂದ್ರೆ ಬೆಳಿಗ್ಗೆ ಇದ್ರೆ ಅವರು ಆ ಬ್ಯಾಂಕ್ ಹೋಗು ಈ ಪೋಸ್ಟ್ ಆಫೀಸ್ಗೆ ಹೋಗು ಯಾಕೆ ಬರಲಿಲ್ಲ, ಬರೀ ಇದೇ ಟೈಮ್ ಪಾಸ್ ಮಾಡಿ. ಯಾಕೆಂದ್ರೆ ಬಸ್ಸು ಫ್ರೀ, ಬಸ್ ಹತ್ತು ದೊಡ್ಡಬಳ್ಳಾಪುರಕ್ಕೆ ಬಾ, ಈ ಆಫೀಸಲ್ಲಿ ಕೇಳು, ತಾಲೂಕು ಆಫೀಸಲ್ಲಿ ಕೇಳು. 30 ಕುಟುಂಬಗಳಿಗೆ ಬರ್ತಾ ಇದೆ, 100 ಕುಟುಂಬಗಳಿಗೆ ಬರ್ತಾ ಇಲ್ಲ. ಅಕ್ಕಿ ದುಡ್ಡು 1 ತಿಂಗಳು ಬಂತು, 3 ತಿಂಗಳು ಬರ್ತಾ ಇಲ್ಲ. ಬಸ್ ಪಾಸ್ ಒಂದು ಮತ್ತೆ ಕರೆಂಟು, ಇವೆರಡೇ ಚಾಲ್ತಿಯಲ್ಲಿರೋ ಅಂಥದ್ದು. ಗೃಹಲಕ್ಷ್ಮಿ ಮತ್ತೆ ಅದೆಲ್ಲ ಫ್ಲಾಫೆ. 30 ಜನಕ್ಕೆ ಬಂದ್ರೆ 300 ಜನಕ್ಕೆ ಬಂದೇ ಇಲ್ಲ. ಅದು 3 ತಿಂಗಳು ಬಂದ್ರೆ 6 ತಿಂಗಳು ಬಂದೇ ಇಲ್ಲ. ಸರಿ, ಹಾಗಾದ್ರೆ ನಿಮ್ದು ಬಿಜೆಪಿಗೆ ಓಟು? ಬಿಜೆಪಿ ಸರ್. ಥ್ಯಾಂಕ್ ಯು ಸರ್. ಯಜಮಾನ್ರಿ, ಏನ್ ನಿಮ್ಮ ಹೆಸರು? ಇರ್ಷಾದ್ ಅಲಿ. ಇರ್ಷಾದ್ ಅಲಿ. ಈಗ ಭಾಳ ಬಿಸಿಲಿದೆ, ಪಾಪ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಹೌದು. ರಾಜಕಾರಣ ಹೆಂಗಿದೆ? ರಾಜಕಾರಣ ನಮ್ಮ ಕಡೆ ಈ ಕಡೆ ಕರ್ನಾಟಕ ಎಲ್ಲ ಕಾಂಗ್ರೆಸ್ ಎಲ್ಲ ಲಗ್ಭಗ್ ಇದೆ. ಬೇರೆ ಯಾವುದು ಅಂತದ್ದು ಏನು ಇಲ್ಲ. ಈಗ MP ಎಲೆಕ್ಷನ್ ಬಂದಿದೆ ಅಲ್ವಾ? ಹೌದು. ಬಿಜೆಪಿಗೆ ಮತ ಹಾಕ್ತೀರಾ, ಕಾಂಗ್ರೆಸ್ಗೆ ಮತ ಹಾಕ್ತೀರಾ? ಕಾಂಗ್ರೆಸ್ಗೆ ಮತ ಹಾಕ್ತೀವಿ. ಯಾಕೆ ಎಲ್ರು ಕಾಂಗ್ರೆಸ್ ಅಂತಿದ್ದೀರಾ? ಹೌದು, ಕಾಂಗ್ರೆಸ್ಗೆ ಹಾಕ್ಬೇಕು. ಯಾಕೆ ಅಂದ್ರೆ ನಮ್ಮ ಪರಿಸ್ಥಿತಿ ಆ ಥರ ಐತೆ. ಕಾಂಗ್ರೆಸ್ ಸ್ವಲ್ಪ ಏನ್ ಮಾಡೈತೆ, ಸಹಾಯ ಮಾಡೈತೆ. ಏನ್ ಸಹಾಯ ಮಾಡಿದಾರೆ ನಿಮ್ಗೆ? ಗೃಹಲಕ್ಷ್ಮಿ ಮಾಡವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಇನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಅವ್ರೆ. ಅದು ಅಲ್ಲಿ ಬಂದ್ರೆ ಇನ್ನ MP ಎಲೆಕ್ಷನ್ ಬಂದ್ರೆ ಇನ್ನ ಅನುಕೂಲ ಆಗ್ತೈತೆ ಅಂತ ನಮ್ ನಂಬಿಕೆ. ಓಕೆ ಸರ್. ಮತ್ತೊಬ್ರು ವಿಶಿಷ್ಟವಾದಂತ ವ್ಯಕ್ತಿ ನಮ್ ಜೊತೆಗಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಸುನಿಲ್ ಅಂತ. ಸುನೀಲ್, ಏನ ಆರಾಮಾಗಿ ಬಿಸಿಲಲ್ಲಿ ಓಡಾಡ್ಕೊಂಡಿದ್ದೀರಾ? ವ್ಯಾಪಾರ ಮಾಡಿ. ಏನ್ ವ್ಯಾಪಾರ ಮಾಡೋದು ನೀವು? ವಾಟರ್ ಬಾಟಲ್ ಜ್ಯೂಸ್. ಹೌದಾ? ಎಲ್ಲ ಸೇಲ್ ಆಗ್ಬಿಡ್ತಾ? ಏನು ಕಾಣಿಸ್ತಾನೆ ಇಲ್ಲ. ಓ, ಹಿಂದೆ ಇದೆನಾ? ಈಗ ಎಲೆಕ್ಷನ್ ಬರ್ತಿದೆ, ಯಾರಿಗೆ ನಿಮ್ಮ ಓಟು? ಬಿಜೆಪಿಗೆ. ಯಾಕೆ? ಸಾಕಷ್ಟು ಒಳ್ಳೆ ಮಾಡ್ತಾರೆ, ಅದಕ್ಕೆ ಅವ್ರಿಗೆ. ಈಗ ಮೋದಿ ಪ್ರಧಾನಿ ಆದ್ರೆ ಒಳ್ಳೇದಾ? ಹೌದಾ? ಈಗ ಇಲ್ಲಿ ಯಾರು MP ಅಭ್ಯರ್ಥಿ ಇದಾರೆ ಗೊತ್ತಿದ್ದಾರೆ ನಮ್ಗ? ಸುಧಾಕರ್ ಅವರು. ಅದೇ ಅದೇ ಡಾಕ್ಟರ್ ಕೆ ಸುಧಾಕರ್ ಅವರು ಇದಾರೆ, ಅವ್ರಿಗೆ ಓಟ್ ಮಾಡ್ತೀರಾ ಏನ್ ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಮಾಡ್ತೀರಾ? ಒಟ್ಟು ಬಿಜೆಪಿಗೆ. ಹೌದಾ? ಸರಿ ಸರ್. ನಿಮ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ನಿಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಟ್ಟಿದಾರ? ಇದನ್ನ ನೀವೇ ತಗೊಂಡ್ರ ಏನೋ ಸರ್ಕಾರ ಕೊಡ್ತಾ? ಯಾವ ಸರ್ಕಾರ? ಹೌದಾ? ಕಾಂಗ್ರೆಸ್ ಇದ್ದಾಗ ಕೊಡ್ತಾ, ಬಿಜೆಪಿ ಇದ್ದಾಗ ಕೊಟ್ಟ? ಹೌದಾ? ಹೆಂಗಿದೆ ಜೀವನ ನಿಮ್ದು? ಚೆನ್ನಾಗಿದೆಯಾ? ಎಲ್ಲಿರೋದು ನೀವು? ಹೊಸಕೋಟೆ. ಚೆನ್ನಾಗಿದ್ದೀರಲ್ಲ? ಸರಿ ಸರ್, ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ಮುನ್ನಾರಮ್ಮ. ಈಗ ಎಲೆಕ್ಷನ್ ಬರ್ತಿದೆ, ಯಾರಿಗೆ ನಿಮ್ಮ ಮತ? ಬಿಜೆಪಿಗ ಕಾಂಗ್ರೆಸ್ಗ? ಬಿಜೆಪಿನ? ಯಾಕೆ ಅಷ್ಟೊಂದು ನಾಚ್ಕೋತಿದ್ದೀರಾ? ಇರ್ಲಿ ಹೇಳಿ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ ಬಿಜೆಪಿ? ಇಲ್ಲಿ ನೋಡಿ. ಒಳ್ಳೇದ್ ಮಾಡ್ತಾರೆ. ಕಾಂಗ್ರೆಸ್ನವ್ರು ಒಳ್ಳೇದ್ ಮಾಡಲ್ವಾ? ಈಗ ನೋಡಿ, ಬಸ್ ಫ್ರೀ ಕೊಟ್ಟಿದ್ದಾರೆ ನಿಮ್ಗೆ, ಮತ್ತೆ ಬಸ್ಸಲ್ಲಿ ಓಡಾಡಲ್ವಾ ಫ್ರೀ ಆಗಿ? ಮತ್ತೆ 2,000 ಕೊಡ್ತಾರೆ ಮಂತ್ಲಿ. ಈಗ ತಗೋತಿದ್ದೀರಾ ತಾನೆ? 2,000 ತಗೋತಿದ್ದೀರಾ, ಕರೆಂಟ್ ಫ್ರೀ ಇದೆ, ಬಸ್ ಎಲ್ಲ ಫ್ರೀ ಓಡಾಡ್ತೀರಾ, ಆದ್ರೂ ಬಿಜೆಪಿ. ಅಷ್ಟೇ. ಓಕೆ ಅಜ್ಜಿ, ಥ್ಯಾಂಕ್ ಯು. ಏನ್ ಹೆಸರು? ಸಿಕಂದರ್ ಅಂತ. ಸಿಕಂದರ್ ರಾಜ? ಬರೋ ಸಿಕಂದರ್, ರಾಜ ಇಲ್ಲ. ಸಿಕಂದರ್ ಹೇಳಿ. ಈಗ ಎಲೆಕ್ಷನ್ ಬರ್ತಿದೆ, ಯಾರಿಗೆ ವೋಟ್ ಮಾಡಬೇಕು ಅನ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ ವೋಟ್ ಮಾಡ್ಬೇಕಂತ ಇದ್ದೀವಿ. ಕಾಂಗ್ರೆಸ್ಸು ಹಸ್ತದ ಗುರುತು. ಕಾಂಗ್ರೆಸ್ಸು ಬದಲಾವಣೆ ಜಾಸ್ತಿ ಬಂದೈತಿ. ಈಗ ಬಡವ್ರಿಗೆ ತಿಂಗಳಿಗೆ 2,000 ಕೊಡ್ತಾವ್ರೆ, ರೇಷನ್ ದುಡ್ಡು ಹಾಕ್ತಾವ್ರೆ, ಮಹಿಳೆಯರಿಗೆ ಉಚಿತ ಪ್ರವಾಸ ಮಾಡವ್ರೆ, ನಿರೋಧಿಗಳಿಗೆ ಪರಿಹಾರ ಕೊಡ್ತಾವ್ರೆ. ಇನ್ನು ಮುಂದೆ ಏನಾನ ಬಂದಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ಬೋದು ಅಂತ ಒಂದು ಇದೈತೆ ಭರವಸೆ. ಅದರಿಂದ BJP-ನವ್ರು ದೊಡ್ಡಬಳ್ಳಾಪುರದಾಗೆ ರೋಡ್ಗಳೇ ಸರಿ ಇಲ್ಲ, ಸರಿಯಾಗಿ ರೋಡ್ಗಳೇ ಸರಿ ಇಲ್ಲ, ಜನಗಳಿಗೆ ಸೌಕರ್ಯ ಏನಿಲ್ಲ. ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಬರೀ ಕಾಸು ಕೇಳ್ತಾರೆ, ಮತ್ತೆ ಮೇಲೆ ಕೆಲಸ ಆಗಲ್ಲ. ಓಟ್
ಕೆಲಸ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಮಾಡಬೇಕು. ಮಂಜುನಾಥ್ ಸರ್. ಮಂಜುನಾಥ್, ಓಕೆ. ಈಗ ಎಲೆಕ್ಷನ್ ಬರ್ತಿದೆ, ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ನಾವು ಬಿಜೆಪಿನೇ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ನಮ್ಮ ಇದು ಧೀರರಾಜ್ ಮುನ್ರಾಜ್ ಅವರು. ಈಗ MP ಎಲೆಕ್ಷನ್ ಇದು, ಸುಧಾಕರ್ ಅವರು ಅಭ್ಯರ್ಥಿ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅವರೇ ಇದಾಗಿರೋದು. ಅವನ್ನೇ ಬಿಟ್ಟು ಬೇರೆ ಹಾಕಲ್ಲ, ಬಿಜೆಪಿಗೆ ಓಟ್ ಹಾಕಲ್ಲ. ಕಾಂಗ್ರೆಸ್ ಎಲ್ಲ ಎಷ್ಟೊಂದು ಸವಲತ್ತು ಕೊಟ್ಟಿದೆ ಸರ್. ನಮಗೇನು ಸಹಾಯ ಮಾಡೋರು ಮಾಡ್ತಾ ಇದ್ದೀವಿ ಅಷ್ಟೇ. ಬಿಜೆಪಿ ಬೇಕು, ಬಿಜೆಪಿಗೆ ಹಾಕ್ತೀವಿ ಅಷ್ಟೇ. ಓಕೆ. ನಮಗೆ ಪಕ್ಷ ಏನು ಬೇಕಲ್ಲ, ನಮಗೆ ವ್ಯಕ್ತಿ ಮುಖ್ಯ. ಬಿಜೆಪಿ ಆಗ್ತಾ ಇದೆ ಅಷ್ಟೇ ಸರ್. ನಮ್ಮ ಪ್ರೈವೇಟ್ ಗಾಡಿಯವರು ಏನ್ರಿ ಅವ್ರು ಫ್ರೀ ಮಾಡಿರೋದು? ಈಗ ನಮ್ಮ ಗಂಡಸರಿಗೆ ಅವರೇನ ಹೆಂಗಸ್ರೇನ ಓಟ್ ಹಾಕಿರೋದು? ಗಂಡಸ್ರ ಯಾರು ಓಟ್ ಹಾಕಿಲ್ಲ. ಈಗ ಬಾರ್ ಹೋದ್ರೆ ನಮ್ ಕುಡಿಯೋ ಚಟ ಐತೆ. 90 ಮೇಲೆ 5 ರೂಪಾಯಿ ಜಾಸ್ತಿ, ವಾಟರ್ ಮೇಲೆ 10 ರೂಪಾಯಿ ಜಾಸ್ತಿ. ಹೆಂಗೆ ಮತ್ತೆ ನೀನ್ ಮನೆಯಿಂದ ಕೊಡ್ತಾ ಇದೀಯಾ? ಈಗ ದಿನಕ್ಕೆ ಇಡೀ ಸ್ಟೇಟ್ ಒಳಗೆ ಎಷ್ಟು ಭಾರ ಐತೆ? 5 ರೂಪಾಯಿ ನಾವು ಕೇವಲ ಅನ್ಕೊಂತೀವಿ. ಎಷ್ಟು ಕೋಟಿ ರೂಪಾಯಿ ಆಗ್ಬೋದು? ಹೌದು. ನೀನ್ ಮನೆಯಿಂದ ಕೊಡ್ತಾ ಇದೀಯಾ? ಈಗ ಜನರಿಗೆ ಬಸ್ ಫ್ರೀ ಬಿಟ್ಟಿದ್ದಾರೆ. ಒಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರ್ರೀ ಕೇಳೋದಿಲ್ಲ? ಬರೀ ಕೇಂದ್ರ ಸರ್ಕಾರ ಬ್ಲೇಮ್ ಮಾಡ್ತಾರೆ. ಹೌದು, ಏನು ಮಾಡ್ತಾ ಇಲ್ಲ. ಎಲ್ಲ ವಿಷಯಕ್ಕೂ ಅವ್ರೇನ್ ಮಾಡ್ತಾರೆ? ಓಕೆ. ಈಗ 2,000 ಹೆಣ್ಮಕ್ಳಿಗೆಲ್ಲ ಕೊಡ್ತಾರೆ. ನಿಮ್ಮ ವೈಫ್ಗೆ ಅದು ಕೊಡ್ಬೋದು. ಎಷ್ಟು ಜನ ಕೊಟ್ಟವ್ರೆ? ಎಷ್ಟು ಜನ ಕೊಟ್ಟವ್ರೆ? ಅವ್ರಿಗೆ ಸರ್ಕಾರ ಇರೋರು ಕೊಡ್ತಾರೆ. ಎಷ್ಟು ಜನ ಕೊಟ್ಟವ್ರೆ? ಕೊಟ್ಟಿಲ್ವಾ? ನಿಮಗೆ ಸಿಕ್ಕಿಲ್ವಾ? ಎಲ್ಲಿ ಸಿಕ್ಕಿಲ್ವಾ? ಬಸ್ ಸ್ಟ್ಯಾಂಡ್ ಬಿಟ್ಬಿಡ್ರೆ ಒಂದ್ ಏರಿಯಾ ಒಂದ್ ಗಲ್ಲಿ ತೋರಿಸ್ತೀನಿ. ಎಷ್ಟು ಜನ ಕೊಟ್ಟವ್ರೆ, ಎಷ್ಟು ಜನ ಕೊಟ್ಟಿಲ್ಲ ಅಂತ ಕೇಳಿದೆ. ಅಂದ್ರೆ ಸರಿಯಾಗಿ ಬರ್ತಿಲ್ಲ. ಗ್ಯಾರಂಟಿ ಏನ್ ಗ್ಯಾರಂಟಿ? ಈಗ ಎಲೆಕ್ಷನ್ ಬರ್ತಿದೆ, ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿದ್ರಿ? ನಮ್ಗೆ ನೋಡ್ರಿ ನಿಷ್ಠಾವಂತ ಯಾರೋ ಅವ್ನಿಗೆ ಹಾಕೋಣ. ಬಿಜೆಪಿನ ಕಾಂಗ್ರೆಸ್? ನಾವು ಅವೆಲ್ಲ ನಮ್ ಓಕೆ. ಸುಧಾಕರ್ ಅವರು ಇದಾರೆ ಬಿಜೆಪಿ. ಅದಿರ್ಲಿ ಬಿಡ್ರಿ. ಹೋದ್ ಸರಿ MLA ಸೋತವನೆ, ಈ ಸರಿ ನಿಂತ್ಕೊಂಡವನೆ. ಎಲ್ಲನ ಗೆಲ್ಲಿ. ಈಗ ಯಾರು MLA ಗೆದ್ದಿರೋದವನು? ಈಶ್ವರ ಯಾರ ಅವನು? ಪ್ರದೀಪ್ ಈಶ್ವರ್. ಕರೆಕ್ಟ್ ತಾನೆ? ನಿಮ್ಮಂಗೆ ಇರೋದವನು ಕ್ಯಾಂಡಿಡೇಟೇ ಅಲ್ಲ ಅವನು. MS ರಾಮಯ್ಯನ ಮೊಮ್ಮಗ ನಿಂತಿರೋದು. ರಕ್ಷಾರಾಮಯ್ಯ. MR ಸೀತಾರಾಮ್ ಮಾಜಿ MLA. ಇದು ಮಲ್ಲೇಶ್ವರಂಗೆ ಮಾಜಿ ಮಿನಿಸ್ಟ್ರು. ಇವನಿಗೆ ಸಿಕ್ಲಿಲ್ಲ ಸೀಟು. ಯಾರಿಗೆ? ಯೂರಪ್ ಮೈಲಿಗೆ. ಶಿವಶಂಕರ್ ರೆಡ್ಡಿಗೆ ಸಿಕ್ಲಿಲ್ಲ. ಎಲ್ಲ ಇರೋರ್ರಿ ಅವ್ರು. ಸರಿ, ಹಂಗೆ ಈಗ ಯಾರು ಗೆದ್ರು ಒಳ್ಳೇದು? ನಮಗೆ ನೋಡ್ರೆ ನಾವು ಓಟ್ ಹಾಕೋದು ಹಾಕ್ತೀವಿ. ಬಟ್ ಆದ್ರೆ ನೋಡ್ರಿ, ಜನ ಯಾರು ಏನ್ ಮಾಡ್ತಾರೆ, ನಮ್ಗೆ ಒಳ್ಳೇದು ಯಾರು ಮಾಡ್ತಾರೆ ಅವ್ರು ಮಾಡ್ತಾರೆ. ಸರಿಯಪ್ಪ. ಈಗ ಕಾಂಗ್ರೆಸ್ನವ್ರು ಒಳ್ಳೇದು ಮಾಡ್ತಾರೆ, ಅವ್ರು ಹೆಂಗ್ ಸಸ್ಪೆನ್ಸ್ ಆಗಿರ್ತಾರೆ ನಾವು ಇಟ್ಬೇಕು. ನಾವು ಬಟನ್ ಒತ್ತಕ್ ಹೋಗೋವರೆಗೂ ನಾವು ಸಸ್ಪೆನ್ಸ್. ಸರಿ ತಪ್ಪೇನೈತೆ? ಓಕೆ. ಯಜಮಾನ್ರೆ ನಮಸ್ಕಾರ. ಬಿಸಿಲಿದೆ, ಆಟೋ ಓಡಿಸ್ತಿದ್ದೀರಾ, ಹೆಂಗಿದೆ ಜೀವನ? ತುಂಬಾ ಟಫ್ ಆಗಿದೆ ಸಿದ್ದರಾಮಯ್ಯ ಬಂದಮೇಲೆ. ಯಾಕೆ ಸರ್, ಏನಾಯ್ತು? ಮೊದಲು 2 ಹೊತ್ತು ಊಟ ಮಾಡ್ತಿದ್ವಿ, 1 ಹೊತ್ತು ಊಟ. ಹೌದಾ? ಅಷ್ಟೊಂದು ಕಷ್ಟ ಆಗ್ಬಿಡುತ್ತಾ? ಅಲ್ಲ, ಫ್ರೀಯಾಗಿ ಬಸ್ ಬಿಟ್ಟಿದ್ದಾರೆ, 2,000 ಹಣ ಕೊಡ್ತಾರೆ. 2,000 ಯಾರಿಗೆ ಕೊಡ್ತಾರೆ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಸಿಗಲ್ವಾ? ನಮ್ಗೆ ಇಲ್ಲ. ನಮಗೂ ಕೊಟ್ಟಿದ್ರೆ ಅದು ಬೇರೆ ತರ ಇರೋದು. ನಮಗೆ ಕೊಟ್ಟಿಲ್ವಲ್ಲ. ಕೊಟ್ಬಿಟ್ರೆ ಅಕ್ಕಿ ಫ್ರೀ ಕೊಡ್ತಾರೆ. ಅಕ್ಕಿಯಲ್ಲಿ ಕೊಡ್ತಾರೆ, 3 kg ಕೊಡ್ತಾರೆ. ಒಬ್ಬನಿಗೆ ಎಷ್ಟು ಬೇಕು ತಿನ್ನಕ್ಕೆ? ಒಂದ್ ದಿನಕ್ಕೆ 100 ಗ್ರಾಮು. 3 ಟೈಮ್ಗೆ 300 ಗ್ರಾಮು. ತಿಂಗಳಿಗೆ ಎಷ್ಟಾಯ್ತು? 9 kg. ಇವ್ನು ಕೊಡೋದು ಎಷ್ಟು? 3 kg. 5 kg ಅವ್ರು ಹಿಡ್ಕೊಂತಾರೆ. 2 kg ಹಿಡ್ಕೊಂಡು 3 kg ಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ಮಿನಿಮಮ್ 9 kg ಬೇಕು ಒಂದ್ ತಿಂಗಳಿಗೆ. ಹೆಂಗ್ ಜೀವನ ಮಾಡೋದು? ಅವ್ರು ಎಷ್ಟು ತಿಂತಾರೆ? ಕೊಡೋರು ಅವ್ರು ಎಷ್ಟು ಕೆಜಿ ತಿಂತಾರೆ? ಅವ್ರು ಲೆಕ್ಕ ಹಾಕ್ಬೇಕಲ್ವಾ? ಅವ್ರು ಲೆಕ್ಕ ಹಾಕ್ಬೇಕು. ನಾನು ದಿನಕ್ಕೆ ಎಷ್ಟು ತಿಂತೀನಿ, ಎಷ್ಟು ಗ್ರಾಮ್ ತಿಂತೀನಿ, ತಿಂಗಳಿಗೆ ಎಷ್ಟು ತಿಂತೀನಿ, ಆ ತರ ಕೊಡ್ಬೇಕಲ್ವಾ? ಅವನು ಅನುಪಾತ ಕಂಡಿಡಿದು ಕೊಡ್ಬೇಕಲ್ವಾ? ಸುಮ್ಮನೆ 3 kg ಕೊಡ್ತಾರೆ ಏನ್ ಪ್ರಯೋಜನ? ಸರಿ, ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ನಿಮ್ ಕೈಯಲ್ಲೇ ಇದೆ. ಯಾರಿಗೆ ಮತ ಹಾಕ್ಬೇಕು ಅಂತ? ಮೋದಿಜಿ ಅವ್ರಿಗೆ. ಯಾಕೆ ಮೋದಿ ಅಂತೀರಾ? ಮೋದಿಜಿ ಅಂದ್ರೆ ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ ನಮ್ಮ ದೇಶ. 65 ವರ್ಷಕ್ಕೂ ಈ 10 ವರ್ಷಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಮೋದಿ. ಈಗ ಇಲ್ಲಿ ಸುಧಾಕರ್ ಇದಾರೆ. ಹೌದು. ಸುಧಾಕರ್ ನೋಡಿ ವೋಟ್ ಮಾಡ್ತಿದ್ದೀರಾ? ಮೋದಿಜಿ ನೋಡಿ ನಾವು ವೋಟ್ ಹಾಕೋದು. ಸುಧಾಕರ್ ಎಲ್ಲ ಯಾರೇ ನಿಂತಿದ್ರು ವೋಟ್ ಮಾಡಿ ಗೆಲ್ಸ್ತಿದ್ರಿ? ಹೌದು. ಇಲ್ಲಿ ಯಾರು ತಪ್ಪು ನಿಲ್ಸಿದ್ರು ಮೋದಿಜಿಗೆ ನಾವು ಹಾಕ್ತೀವಿ. ಬಿಜೆಪಿಯಿಂದ ಯಾರನ್ನೇ ನಿಲ್ಸಿದ್ರು ಮೋದಿಜಿಗೆ ವೋಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.